ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿದಿನ ಬಿಂದಿಗೆ ಹೊತ್ಕೊಂಡು ಅವ್ರ ಗಂಡ ಹೆಂಡತಿ ಇಬ್ಬರೂ ಕಿಲೋಮೀಟರ್ ಗಟ್ಟಲೆ ಆಲದ ಮರ ಹಾಕಿದ್ದಾರೆ. ಇವತ್ತು ಸಾಲು ಮರದ ತಿಮ್ಮಕ್ಕ ನಮ್ಮ ಜೊತೆ ಇಲ್ಲ, ಆದರೆ ಆಲದ ಮರ ಇನ್ನೂ ಬದುಕಿದೆ, ಇನ್ನೂ ನೆರಳು ಕೊಡ್ತಾ ಇದೆ. ಅಲ್ಲಿ ಹೋದಾಗೆಲ್ಲ ಜನ ಹೇಳ್ತಾರೆ ಇದು ಸಾಲು ಮರದ ತಿಮ್ಮಕ್ಕನ ಮರ ಅಂತ ಹೇಳ್ಬಿಟ್ಟು. ಆ ಥರದ ಒಂದು ನೆನಪಿಟ್ಕೊಳೋ ಅಂತ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣ ಮಾಡಿದಂಥ ಒಬ್ಬ ತಾಯಿ ಸಾಲು ಮರದ ತಿಮ್ಮಕ್ಕನವರು. ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು. ಒಳ್ಳೆಯದು, ಈ ಥರ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿದಂಥವ್ರಿಗೆ ಗೌರವ ನಾವ್ಯಾಕೆ ಸಲ್ಲಿಸ್ಬೋದು ಅಂದರೆ ಇದ್ರ ಮುಖಾಂತರನೇ ಸ್ವಲ್ಪ ಅವ್ರ ನೆನಪು ಉಳಿಬೇಕು, ಸದಾ ಉಳಿಬೇಕು. ಅವ್ರಿಗೆ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ, ಅಷ್ಟು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, ಎಲ್ಲ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಪದ್ಮಶ್ರೀ ಕೂಡ ಬಂದಿದೆ, ನಾಡೋಜ ಪ್ರಶಸ್ತಿ ಬಂದಿದೆ. ನಾನು ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕ ಮಾಡಿದ್ದಾರೆ. ನಮ್ಮ ಬೇಲೂರು ನಮ್ಮ ಸುರೇಶ್ ಅವರು ಒಂದು ನನಗೂ ಪತ್ರ ಕೊಟ್ಟಿದ್ದಾರೆ. ಅವರ ಸ್ಮಾರಕ ಅವರ ಹೆಸರಲ್ಲಿ ಒಂದು ಕೆಲಸ ಆಗಬೇಕು, ವಸ್ತು ಸಂಗ್ರಹಾಲಯ ಆಗಬೇಕು ಅನ್ನೋ ಮಾತನ್ನು ನಮ್ಮ ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬದವ್ರಿಗೆ ಏನು ಸಲ್ಸೋಕ್ಕಾಗಲ್ಲ. ನಾನು ಅವ್ರ ಕುಟುಂಬ ಅಂದರೆ ಇಡೀ ಕರ್ನಾಟಕ ಅವ್ರ ಕುಟುಂಬ. ಕರ್ನಾಟಕದ ಜನ ಎಲ್ಲನೂ ಕೂಡ ದುಃಖ ವ್ಯಕ್ತ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ನನ್ನ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಇನ್ನು ಎಸ್ ಎಲ್ ಭೈರಪ್ಪನವರು ಭಾಳ ಸಾಹಿತ್ಯ ಲೋಕದಲ್ಲಿ ಅವ್ರನ್ನ ಭಾಳ ದೊಡ್ಡ ಹೆಸರು ಅವ್ರದ್ದು. ಅವರ ಮಾತೆ ಒಂಥರ, ನಾನು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ. ಒಳ್ಳೆ ಕಡ್ಡಿ ತುಂಡಾದ ರೀತಿ ಮಾತಾಡುವಂಥ ಒಬ್ಬ ಸಾಹಿತಿ ಅವರು. ಏನೇ ವಿಚಾರಗಳಿದ್ರೂ ಕೂಡ ಧೈರ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಮಾತಾಡ್ತಾಯಿದ್ರು. ಅವರು ಕೂಡ ಒಳ್ಳೆ ವಿದ್ಯಾರ್ಥಿಯಾಗಿ, ಪದವೀಧರರಾಗಿ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅವರ ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ನಾನು ಸಿನಿಮಾ ನೋಡಿದ್ದೀನಿ, ಇವೆರಡು ಸಿನಿಮಾನೂ ನಾನು ನೋಡಿದ್ದೀನಿ. ವಂಶವೃಕ್ಷ ಮತ್ತು ತಬ್ಬಲಿ ನೀನಾದ ಮಗನೇ ನೋಡಿದ್ದೀನಿ. ಇವೆಲ್ಲನೂ ಕೂಡ ವಿಮರ್ಶೆ ಮಾಡುವಂಥ ಚಿತ್ರಗಳು. ನಾವು ಹೋಗಿ ಈ ಸಿನಿಮಾಗಳು ನೋಡ್ತಿರಲ್ಲ, ಏನು ಫೈಟಿಂಗು, ಇವು ಬಾಂಬ್ ಹಾಕೋದು, ಈ ಥರದ ಸಿನಿಮಾಗಳಲ್ಲ, ವಿಮರ್ಶೆ ಮಾಡೋದು. ಅಂದರೆ ಸಮಾಜದಲ್ಲಿ ಏನು ತಪ್ಪುಗಳಿದೆ, ಏನು ಅನ್ಯಾಯ ನಡೀತಾ ಇದೆ, ಅದರ ಪ್ರತಿಬಿಂಬವಾಗಿ ಅವರ ಈ ಸಿನಿಮಾಗಳು ಬಂದಿದ್ದು. ಅಂದರೆ ಜನ ವಿಮರ್ಶೆ ಮಾಡಬೇಕು, ಇದನ್ನು ನಮ್ಮ ಸಮಾಜದಲ್ಲಿ ಈ ಥರದ ಇದೆಯಾ, ಇದನ್ನು ಹೋಗಲಾಡಿಸುವಂಥದ್ದಕ್ಕೆ ಪ್ರಯತ್ನ ಹೆಂಗಾಗಬೇಕು ಅನ್ನೋ ಮಾದರಿ ಹೇಳುವಂಥ ಒಂದು ಚಿತ್ರಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತಯಾನ ಇರ್ಬೋದು, ಉತ್ತರಾಖಂಡ ಇರ್ಬೋದು, ನಾಯಿ ನೆರಳು, ಇದು ಭಾಳ ವಿಮರ್ಶೆಗೆ ಒಳಗಾದಂಥ ಕಾದಂಬರಿಗಳು. ಅವ್ರಿಗೂ ಸಹ ಪ್ರಮುಖವಾಗಿ ಅಂತ ಹೇಳಿದ್ರೆ ಸರಸ್ವತಿ ಸನ್ಮಾನ್, ಇದು ಅಪರೂಪದ ಒಂದು ಪ್ರಶಸ್ತಿ. ಈ ಪ್ರಶಸ್ತಿನೂ ಕೂಡ ಸರಸ್ವತಿ ಸನ್ಮಾನ್ ಬಂದಿದೆ. ಅದೇ ರೀತಿ ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಇರ್ಬೋದು, ಅವ್ರು ಬಂದಿದೆ. ಎಲ್ಲ ಪ್ರಶಸ್ತಿಗೂ ಕೂಡ ಅವರೇನು ಭಾಗಿ ಅಂತ ನಾವು ಹೇಳೋಕ್ಕಲ್ಲ. ಅದೆಲ್ಲ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದಂಗೆ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ. ಯಾಕಂದರೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅಂತ ಹೇಳ್ತಾರೆ. ಕೇಂದ್ರದ ಪ್ರಶಸ್ತಿಗಳು ಬಂದಾಗ ಅದು ಹೆಮ್ಮೆ ನಮಗೆ. ಆ ಥರದ ಒಂದು ಪ್ರಶಸ್ತಿನೂ ಕೂಡ ನಮಗೆ, ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ. ಅವ್ರಿಗೂ ಅದು ಸಿಕ್ಕಿದೆ. ಕೊನೆಯ ದಿನಗಳಲ್ಲಿ ಅವರು ಬೆಂಗಳೂರಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ದರು. ನನಗೆ ಒಬ್ಬರು ಪತ್ರಕರ್ತರು, ಎಡಿಟ್ರು, ಅವ್ರನ್ನ ನೋಡ್ತಾ ಇದ್ರು. ಅವತ್ತು ಕೂಡ ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮ್ಸೆ ಬಂದು ತಿಂಡಿ ತಿಂದು ಹೋಗ್ತಾಯಿದ್ರು. ಸಡನ್ನಾಗಿ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು. ಅವರು ತೀರ್ಕೊಂಡಿದ್ದಾರೆ. ಅವರು ಕೂಡ ಮೈಸೂರಿನವರು, ಮೈಸೂರಲ್ಲೇ ವಾಸ ಆಗಿದ್ದರು. ಅವರ ಎಸ್ ಎಲ್ ಭೈರಪ್ಪನವರಿಗೂ ಕೂಡ ನಾನು ಭಾಳ ದುಃಖ ವ್ಯಕ್ತ ಮಾಡಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಉಮೇಶ್ ಅವರು ಹಾಸ್ಯ ಕಲಾವಿದರು. ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆಯೋ ಗೊತ್ತಿಲ್ಲ, ಆದರೆ ಜನಂತೂ ನಗಿಸ್ತಾ ಇದ್ರು. ಅವ್ರ ಕೆಲವು ಸಿನಿಮಾ ಅಂತೂ ಕೂಡ ಇನ್ನೂ ಭಾಳ ಜನ ನೋಡಿ ನಗೋವಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವರಿಗೆ. 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಒಬ್ಬ ನಗಿಸುವಂಥ ಕಲಾವಿದ, ಚಲನಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ಅವರು ಕೂಡ 30/11/2025 ನಿಧನರಾಗಿದ್ದಾರೆ. ಇವರೆಲ್ಲ ಕುಟುಂಬಕ್ಕೂ ನಾನು ಕೂಡ, ಯಾರ್ಯಾರು ಇವತ್ತು ನಾವು ಸಂತಾಪ ಸೂಚನೆಯನ್ನು ಕೊಡ್ತಾ ಇದ್ದೀರಿ, ಅವರೆಲ್ಲ ಕುಟುಂಬಕ್ಕೂ ಅವರು ಮಾಡಿರೋವಂಥ ಸೇವೆ, ಕರ್ನಾಟಕಕ್ಕೆ ಮಾಡಿರೋವಂಥ ಸೇವೆ, ಅವರ ಸೇವೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ. ಸಾಧ್ಯ ಆದರೆ ಸರ್ಕಾರನೂ ಕೂಡ ಅವರಿಗೆ
ಅವರ ಹೆಸರು ಉಳಿಯೋ ರೀತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರನೂ ಕೂಡ ಮಾಡಲಿ ಅನ್ನೋ ಮಾತನ್ನು ಹೇಳಿ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಇವತ್ತು ಈ ಸದನ ಪ್ರಾರಂಭವಾಗುವಾಗ ನನಗನ್ನಿಸ್ತು, ಕಳೆದ ಸದನದಲ್ಲಿ ಅಧಿವೇಶನದಲ್ಲಿ ಸನ್ಮಾನ್ಯ ಮೇಟಿಯವರು ನಮ್ಮ ಜೊತೆಯಲ್ಲಿದ್ದರು, ಅಧಿವೇಶನದಲ್ಲಿ ಕೂಡ ಭಾಗವಹಿಸಿದರು. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರ್ಬೋದು ಅನ್ನೋದರ ಒಂದು ನಿದರ್ಶನ ಮೇಟಿಯವರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಂದು ರೈತರ ಕುಟುಂಬದಿಂದ ಬಂದು, ಸಾಮಾನ್ಯ ಕುಟುಂಬ, ಅವರೇನು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಂದ ಪಂಚಾಯಿತಿ, ಮಂಡಳ ಪಂಚಾಯಿತಿ, ಆಗೆಲ್ಲ ಮಂಡಳ ಪಂಚಾಯಿತಿ ಇದ್ದದ್ದು, ಮಂಡಳ ಪಂಚಾಯಿತಿಯ ಸದಸ್ಯರಾಗಿ ಮಂಡಳ ಪಂಚಾಯಿತಿ, ಅಲ್ಲಿಂದ ಲೋಕಸಭೆಗೆ ಹೋಗ್ತಾರೆ. ಒಬ್ಬ ಪ್ರಜಾಪ್ರಭುತ್ವದ ವಿಶೇಷತೆ ಏನು ಅಂತೇಳಿದರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಎಲ್ಲಿಯವರೆಗೂ ಹೋಗ್ಬೋದು, ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಸದಸ್ಯನಾಗ್ಬೋದು ಅನ್ನೋದಕ್ಕೆ, ಪ್ರಜಾಪ್ರಭುತ್ವದ ಅವಕಾಶಗಳು ಹೇಗೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಮೇಟಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯ ಸ್ನೇಹಿತರು. ಅವರು ನಾವು ಬಂದಂಥ ಸಂದರ್ಭದಲ್ಲೇ 89ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದು, ಅದೇ ಸಂದರ್ಭದಲ್ಲೇ ಅವರು ಕೂಡ ಶಾಸಕರಾಗಿ ಬಂದರು. ಭಾಳ ಸರಳವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಗಡ್ಸಾಗಿ ಮಾತಾಡಿದ್ದು ನೋಡಿಲ್ಲ ನಾನು. ಒಬ್ಬ ಸಜ್ಜನ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿ ಬಗ್ಗೆ ತಾವು ಹೇಳಿದ್ರಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಇನ್ನೊಬ್ಬ ಲಾಯಲ್ ಆಗಿದ್ದಂಥ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಯಲ್. ಅವ್ರಿಗೆ ಗೆರೆ ಹಿಂಗೆ ಹಾಕಿದರೆ ಅದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು. ನನಗೆ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ. ಮಾನ್ಯ ನಾಯಕರು ಅವತ್ತು ನಮ್ಮ CLP ನಾಯಕರಿದ್ದರು. ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದೆವು. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಹೋಗ್ತಾ ಇದ್ವಿ. ಬಾಗಲಕೋಟೆಗೆ ಹೋದೋ ನಾವು. ಬಹುಶಃ ಸಂಜೆ 7 ಗಂಟೆ ಆಗಿತ್ತು. ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತಿರಲಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ CLP ನಾಯಕರು ಅವತ್ತು ಮೇಟಿಯವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟು. ಅಂದರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ. ಅಷ್ಟು ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಬಹುಶಃ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು. ಅವರು 89ರಲ್ಲಿ ಶಾಸಕರಾಗಿ, 96ರಲ್ಲಿ ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂಥೇಳಿ ನಾನು ಭಾವಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ದೇವರಾಜ್ ಅವರು ಕೂಡ 89ರಲ್ಲೇ ಬಂದಂಥವ್ರು ಶಾಸಕರಾಗಿ, ಒಬ್ಬ ಕಾರ್ಪೊರೇಟ್ರಾಗಿ. ಭಾಳ ಸಾಮಾನ್ಯ ಕುಟುಂಬ ಅವರದ್ದು ಕೂಡ. ಅವರು ಈ ಹೂವನ್ನು ಮಾರ್ತಾರಲ್ಲ, ವ್ಯಾಪಾರಸ್ಥರು, ಹೂವಿನ ವ್ಯಾಪಾರಸ್ಥರಾಗಿ ಆ ಸಿಟಿ ಮಾರ್ಕೆಟ್ನಲ್ಲೇ ಅವ್ರದ್ದು ಕಾರ್ಯವ್ಯಾಪ್ತಿ ಅಲ್ಲೇ. ಅಲ್ಲಿಂದ ಶಾಸಕನಾಗಿ ಬಂದು, ಅದು ಬೆಂಗಳೂರು ಪಟ್ಟಣದಲ್ಲಿ ಹಿಂದುಳಿದ ಸಮುದಾಯದಿಂದ ಬಂದಂಥವರು ಶಾಸಕರಾಗೋದು ಭಾಳ ಕಷ್ಟ. ಅವರು ಶಾಸಕರಾಗಿ ಬಂದು ಜನಮನ್ನಣೆಯನ್ನು ಗಳಿಸಿದರು. ಆ ಏರಿಯಾದಲ್ಲಿ ಅಶೋಕ್ ಅವರು ಹೇಳಿದಾಗೆ
ಒಂದು 2-3 ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಅವ್ರು ಏನು ಹೇಳಿದರೆ ಅದೇ ನಡಿಬೇಕು. ಅಂದರೆ ಅಷ್ಟು ಜನಮನ್ನಣೆಯನ್ನು ಗಳಿಸಿದಂಥ ವ್ಯಕ್ತಿ ದೇವರಾಜ್ ಅವರು. ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ನನಗೆ ಯಾವಾಗಲೂ ಮನೆಗೆ ಬಂದಾಗೆಲ್ಲ ಹೇಳೋರು, ಅಣ್ಣ ನೀನು ಹಿಂಗಾಗಬೇಕು ಹಂಗಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋರು. ನಮ್ಮ ಜೊತೆಯಲ್ಲಿ ಭಾಳ ಆತ್ಮೀಯ ಸ್ನೇಹಿತರಾಗಿ ಇದ್ದರು. ಅವರು ಎಷ್ಟು ಪ್ರೀತಿಗೆ ಅಥವಾ ಗೌರವಕ್ಕೆ ಗಂಟು ಬೀಳ್ತಾ ಇದ್ರು ಅನ್ನೋದಕ್ಕೆ SM ಕೃಷ್ಣ ಅವರಿಗೆ ಅವರವರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. 2004ರ ಚುನಾವಣೆಯಲ್ಲಿ SM ಕೃಷ್ಣ ಅವರಿಗೆ ನೀವು ಅಲ್ಲಿ ಮದ್ದೂರಲ್ಲಿ ನಿಲ್ಲೋದು ಬೇಡ, ಅಲ್ಲೇನೋ ಸ್ವಲ್ಪ ತೊಂದರೆ ಆಗೋಂಗಿದೆ, ನೀವು ಅಲ್ಲಿ ಬೇಡ, ನೀವು ಇಲ್ಲಿ ಬನ್ನಿ ಸರ್, ನಾನು ಕ್ಷೇತ್ರ ಬಿಟ್ಟುಕೊಡ್ತೀನಿ ಅಂತೇಳಿ ಅವ್ರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು. ಆಮೇಲೆ ಅವರಿಗೆ ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ಮಾಡಿದರು, ಅದು ಬೇರೆ ವಿಷಯ. ಆದರೆ ಭಾಳ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿ. ಅವರಿಗೆ ನೋಡಿ ಹೇಗಿದೆ, ಇದೆಲ್ಲ ಒಂದೊಂದು ರೀತಿಯಲ್ಲಿ ವಿಶಿಷ್ಟತೆ ಹೇಗಿರುತ್ತೆ ಅಂತೇಳಿ. ಅವರು ಹುಟ್ಟಿದ ದಿವಸನೇ ಅವರು ತೀರ್ಕೋಬೇಕಾ? ವಿಧಿ ನಿಯಮ ಹೇಗಿರ್ತದೆ ಅಂತೇಳಿ ನಾವೇನು ಹೇಳಕ್ಕೆ ಬರೋದೇ ಇಲ್ಲ. ಅವರು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೋದರೆ ಆ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಅವರು ದೈವಾಧೀನರಾಗ್ತಾರೆ ಅಂತ ಹೇಳಿದರೆ ಇದು ವಿಧಿ ನಿಯಮ ಅಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೂಡ, ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವರು, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ, ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಸಾಲುಮರದ ತಿಮ್ಮಕ್ಕ, ಬಹುಶಃ ಅಶೋಕ್ ಅವರು ಹೇಳಿದಾಗೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು. ನೋಡಿ ಹೇಗೆ ಒಬ್ಬ ಸರಳ ವ್ಯಕ್ತಿ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗೆ ಬರುತ್ತೆ ಅಂತೇಳಿ. ಮಕ್ಕಳಾಗಲಿಲ್ಲ, ಮಕ್ಕಳನ್ನು ಆಗಲಿಲ್ಲ ಅಂತ ಹೇಳಿ ಅನೇಕ ಜನ ಮಕ್ಕಳಾಗಲಿಲ್ಲ ಅಂತ ಹತ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಮಾಡೋದನ್ನು ನೋಡಿದೆವು ನಾವು. ಆದರೆ ಸಾಲುಮರದ ತಿಮ್ಮಕ್ಕ, ನಾನು ಗಿಡಗಳನ್ನು ಬೆಳೆಸ್ತೀನಿ, ಅದರ ಮೂಲಕ ಅವೇ ನನಗೆ ಮಕ್ಕಳು ಅನ್ನುವಂಥ ಕಲ್ಪನೆ ಬರುತ್ತಲ್ಲ, ಒಬ್ಬ ಸಾಮಾನ್ಯ ಮಹಿಳೆ, ಗ್ರಾಮೀಣ ಮಹಿಳೆ, ಬಡತನದಿಂದ ಬಂದಂಥವಳಿಗೆ ಅದು ಮನಸ್ಸಿಗೆ ಬರುತ್ತಲ್ಲ, ಅದೇ ಆಶ್ಚರ್ಯ ಅಂತಕ್ಕಂಥದ್ದು. 4 ಕಿಲೋಮೀಟರ್ ಗಿಡಗಳನ್ನು ನೆಟ್ಟು ಅವುಗಳಿಗೆ ತಲೆ ಮೇಲೆ 4-5 ಕಿಲೋಮೀಟರ್ ನೀರು ಹೊತ್ಕೊಂಡು ಬಂದು ಅವುಗಳನ್ನ ಬೆಳೆಸಿ, ಆ ಬೆಳೆಯೋದನ್ನೇ ನೋಡಿ ಅವೇ ಮಕ್ಕಳು ನನಗೆ ಅವೇ ಬೆಳೀತಾ ಇದ್ದಾವೆ ಅನ್ನುವಂಥ ಒಂದು ಸಂತೋಷ ಪಡುವಂಥದ್ದು ಇದೆಯಲ್ಲ, ಅವ್ರಿಗೇನು ಯಾವುದೇ ರೀತಿ ಕಲ್ಪನೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ. ಆನಂತರ ಎಲ್ಲರೂ ನಾವು ಸಮಾಜ ಗುರುತಿಸಿ, ಪರಿಸರವಾದಿಗಳು ಗುರುತಿಸಿ, ಹೌದೌದು ಇದು ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅನ್ನೋವರೆಗೂ ಅವರಿಗೆ ಯಾವ ಕಲ್ಪನೆ ಇಲ್ಲ. ಮನೆ ಅಧ್ಯಕ್ಷರೇ, ಮೊನ್ನೆ ತಾನೇ ಬೆಲ್ಜಿಯಂನಲ್ಲಿ ಪರಿಸರದ್ದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಚರ್ಚೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಪರಿಸರ ಹಾಳಾಗ್ತಾ ಇದೆ, ಗಿಡ ಮರ ಇದೆಲ್ಲ ನಾವು ಬೆಳೆಸಿದರೆ ನಮಗೆ ಆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರೆದಿದ್ದಾರೆ ಅದನ್ನು. ಈಗ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗಿದೆ, 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಂಥ ಮಾತನ್ನು ಆಡಿದ್ದಾರೆ. ನಾವೆಲ್ಲ ಒಂದು 0.1 ಡಿಗ್ರಿ ಆದರೆ ಅಥವಾ 0.2 ಡಿಗ್ರಿ ಆದರೆ ಜ್ವರ ಬಂತು ಅಂತೀವಿ, ಅಥವಾ 1 ಡಿಗ್ರಿ ಜಾಸ್ತಿ ಆದರೆ ಆಗಲೇ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇಡೀ ವಿಶ್ವದಲ್ಲಿ ಪರಿಸರದಲ್ಲಿ 1 ಡಿಗ್ರಿ ಜಾಸ್ತಿ ಆದರೆ ಅದೆಷ್ಟೋ ಕ್ರಿಮಿಕೀಟಗಳು ಸತ್ತೋಗಿರ್ತಾವೆ, ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ಸಾಲುಮರದ ತಿಮ್ಮಕ್ಕ. ಅದಕ್ಕಾಗಿ ಮನೆ ಮಾತಾಗಿದ್ದಾರೆ ಅವರು. ಇದು ನಾವು ಅವರಿಂದ ಕಲ್ತ್ಕೊಳ್ತಕ್ಕಂಥ ಪಾಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರು ತಿಮ್ಮಕ್ಕ ಪ್ರಶಸ್ತಿಯನ್ನು ನಾವು ಸರ್ಕಾರದಿಂದ ಕೊಡಬೇಕು ಅಂದರೆ
ಆ ಪರಿಸರದ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಆ ಪ್ರಶಸ್ತಿಯು ನಮಗೆ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥ ಮಾತು. ನಾವು ಪ್ರಶಸ್ತಿ ಮೂಲಕ ಸಾಲುಮರದ ತಿಮ್ಮಕ್ಕನನ್ನು ಜ್ಞಾಪಿಸ್ಕೊಳ್ಳೋದಷ್ಟೇ ಅಲ್ಲ, ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಾಗ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ. ತಿಮ್ಮಕ್ಕ ಎಷ್ಟು ಮುಗ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಪತಿಯ ತಲೆ ಮೇಲೆ ಕೈ ಇಟ್ಟು ಬರ್ತಾರವ್ರು, ಅದು ಪ್ರೋಟೋಕಾಲ್ ಪ್ರಕಾರನೂ ಮಾಡಂಗಿಲ್ಲ. ಆದರೆ ಆ ಮುಗ್ಧತೆ ಗೊತ್ತಿಲ್ಲ ತಿಮ್ಮಕ್ಕನಿಗೆ. ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಆ ರಾಷ್ಟ್ರಪತಿಯವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅಂತಹ ಸರಳ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಪ್ರತಿ ಸಾರಿ ಅವರು ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ. ನನಗೆ ಭಾಳ ಹತ್ತಿರದವರು. ನನಗೆ ಈ ಬಾರಿ ಹೋಗಲಿಲ್ಲ. ಈ ಬಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಹೋಗಲಿಲ್ಲ. ಅವರ ಸಾಕು ಮಗ ಒಬ್ಬ ಉಮೇಶ್ ಅಂತ ಇದ್ದಾನೆ, ಅವನೇ ಅವ್ರನ್ನ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಅವನು ಫೋನ್ ಮಾಡ್ದ, ಅಜ್ಜಿ ಏನೋ ಕೇಳ್ತಾ ಇದ್ದಾರೆ, ಬಂದು ಹೋಗಬೇಕು ಅಂತ. ಹೌದಪ್ಪ, ನಾಳೆ ಬರ್ತೀನಿ. ಅಷ್ಟರಲ್ಲಿ ಅವರು ನಿಧನರಾದರು. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರೋದಕ್ಕೆ ಬಯಸ್ತೇನೆ. ಎಸ್.ಎಲ್. ಭೈರಪ್ಪನವರು ನಮಗೆ ಭಾಳ ಅವರ ಬಗ್ಗೆ ಎರಡು ಥರ ಅಭಿಪ್ರಾಯಗಳಿದ್ದಾವೆ. ಸಮಾಜದಲ್ಲಿ ಸಮಾಜಮುಖಿಯಾದಂಥ ಅನೇಕ ಕಾದಂಬರಿಗಳನ್ನು ಬರೆದದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ವಿಶ್ಲೇಷಣೆ ಮಾಡುವಾಗ ಒಂದಿಷ್ಟು ವಿವಾದಗಳನ್ನು ಕೂಡ ಹುಟ್ಟಿ ಹಾಕುವಂಥದ್ದು. ಸಾಮಾನ್ಯವಾಗಿ ಇದು ಬರುತ್ತೆ. ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನು ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದೇ ಸಹಜ. ಆ ರೀತಿ ನಮ್ಮ ಭೈರಪ್ಪನವರು, ಎಸ್.ಎಲ್. ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿಹಾಕಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, ಸರ್ದಾರ್ ಪಟೇಲ್ ಇದರಲ್ಲಿ, ಡೆಲ್ಲಿಯಲ್ಲಿ NCERT ಕೆಲಸ ಮಾಡಿದ್ದಾರೆ, ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ. ಅನೇಕ ರೀತಿಯಲ್ಲಿ ಸುಮಾರು 25 ಕಾದಂಬರಿಗಳನ್ನು, 30ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಭಾಳಷ್ಟು ಮೌಲ್ಯಾಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದರ ಮೂಲಕ ಇವತ್ತು ನಮ್ಮ ಮನಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದರ ಒಂದು ಮಾದರಿ. ಅವರನ್ನು ನೋಡಿ ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರನಟರಿದ್ದರು, ಅವರು ಹಾಸ್ಯ ಕಲಾವಿದರು. ಇವರೆಲ್ಲ ಒಂದು ರೀತಿಯಲ್ಲಿ ಅವರು ನೋವು ಏನೇ ಇರ್ಬೋದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ. ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು. ಇದು ಭಾಳ ವಿರಳ, ಇದು ಭಾಳ ರೇರ್, ಇದು ಅಂಥ ಕಾಂಬಿನೇಷನ್. ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂಥೇಳಿ ಚಿತ್ರವನ್ನು ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರೆ. 700 ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಅಂತೂ ಅಲ್ಲ.
ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಂಥ ನಿರ್ಣಯ ನಾನು ಬೆಂಬಲಿಸ್ತಾ ಇದ್ದೀನಿ. ಶ್ರೀಯುತ ಹುಲ್ಲಪ್ಪ ಎನ್ನಪ್ಪ ಮೇಟಿ ಸಾಹೇಬರು ಇವತ್ತಿಲ್ಲಿ ಇರಬೇಕಾಗಿತ್ತು. ಅವರ ಸಾವು ಇಡೀ ನಮ್ಮ ಜಿಲ್ಲೆಗಲ್ಲ ರಾಜ್ಯಕ್ಕೆ ಒಂದು ನೋವನ್ನು ತರ್ತಕ್ಕಂಥದ್ದಾಗಿದೆ. ಅವ್ರಿಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಹಕಾರಿ ರಂಗದಲ್ಲಿ ಅವ್ರು ತಂದಾದ ಒಂದು ಛಾಪನ್ನು ಒತ್ತಿರ್ತಕ್ಕಂಥವ್ರು. ಲ್ಯಾಂಡ್ ಬ್ಯಾಂಕ್, APMC, DCC ಬ್ಯಾಂಕ್, ಹೀಗೆ ಸಹಕಾರಿ ರಂಗದಲ್ಲಿ ಅವರು ತಂದಾದ ಸೇವೆಯನ್ನು ಮಾಡೋದ್ರ ಮೂಲಕ ಇವತ್ತು ಹೇಳ್ತಾ ಇದ್ದೀವಿ, ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ಬಂದರೆ ಮೇಟಿ ಸಾಹೇಬ್ರು 100% ಗೆದ್ದಿದ್ದಾರೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಮೇಟಿ ಸಾಹೇಬ್ರಿದ್ದರು. ನಾವು ಅವಾಗ ಕೇಳ್ತಿದ್ವಿ, ಈ ಪೊಲಿಟಿಕಲ್ ಏನಾದರೂ ತೊಂದರೆ ಗಲಾಟೆಗಳು ಸ್ಟಾರ್ಟ್ ಅದ, ಏನು ಸಾಹೇಬ್ರ ನಿಮ್ಮದೇನು? ನಂದೇನಿಲ್ಲ ರೀ, ಸಿದ್ದರಾಮಯ್ಯ ಸಾಹೇಬ್ ಎಲ್ಲಿರ್ತಾನೋ ಅಲ್ಲಿ ನಾನಿದ್ದೀನಿ. ನಾನು ಟಿಕೆಟ್ಗಾಗಿ ಡೆಲ್ಲಿಗೆ ಹೋಗೋದಿಲ್ಲ, ಮಂತ್ರಿಗಾಗಿ ನಾನು ಡೆಲ್ಲಿಗೆ ಹೋಗೋದಿಲ್ಲ, ಎಲ್ಲವೂ ನನ್ನ ಮನೆಗೆ ಬರ್ತಕ್ಕಂಥ ಕೊಡ್ತಕ್ಕಂಥ ನಾಯಕನ ಜೊತೆ ಇದ್ದೀನಿ ಅಂತಕ್ಕಂಥ ಅವ್ರ ಮಾತುಗಳಲ್ಲಿ ಆ ಲಾಯಲಿಟಿ ಅನ್ನೋದು ಎಷ್ಟೊಂದು ಅವರಲ್ಲಿತ್ತು ಅಂತಕ್ಕಂಥದ್ದು. ಹಾಗೂ ಇವತ್ತು ನಾವು ಜಿಲ್ಲಾ ಮಂತ್ರಿಗಳಾದಾಗ ನಮ್ಗೆ ಸಹಕಾರ ಕೊಡ್ತಕ್ಕಂಥ ಜಿಲ್ಲಾ ಮಂತ್ರಿ ಅವರು ಇದಾರಪ್ಪ, ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ಹಿರಿಯರಾದ್ರೂ ಅವ್ರಿಗೆ ಆ ಭಾವನೆಯೇ ಇರಲಿಲ್ಲ. ಅವರು 5 ಸಲ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ ಅವರು ಮೀಟಿಂಗ್ಗಳಲ್ಲಿ ಕೂತ್ಕೊಳ್ತಕ್ಕಂಥದ್ದು ಮತ್ತೊಂದು ನೋಡಿದಾಗ ಅವರು ಓದಲಾರ್ದವರು ಅಂತಕ್ಕಂಥ ಭಾವನೆ ಜನರಲ್ಲಿನೂ ಬರಲಿಲ್ಲ. ಅವ್ರ ಮೀಟಿಂಗ್ದಲ್ಲಿ ಹಂಗೆ ಕಾಣ್ತಿರ್ಲಿಲ್ಲ. ನೋಡಿ, ಲೋಕಸಭಾ ಸದಸ್ಯರಾಗಿ ಅವರು 8ನೇ ತರಗತಿಯಲ್ಲಿ ಓದಿದ್ರು, ಲೋಕಸಭೆಗೆ ಹೋಗಿ ಬಂದರು, ಮಂತ್ರಿ ಆದರು. ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ 33 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಅವ್ರು ಬಂದ ನಂತರ ಖಾತೆ ಓಪನ್ ಮಾಡಿ ಇವತ್ತು ಬಾಗಲಕೋಟೆ ಶಾಸಕರಾಗ್ತಾರೆ. ಬಾಗಲಕೋಟೆ ಶಾಸಕರಾದ್ರೂ ಅಷ್ಟೇ ಕಷ್ಟದ ಕೆಲಸ. ಆದಾಗ್ಯೂ ಆ ಓದು ಅವ್ರಿಗೆ ಅಡ್ಡಿ ಬರಲಾರದೆ 33 ವರ್ಷಗಳಿಂದ ನಾವು ಏನು ಅಲ್ಲಿ ಖಾತೆ ತೆರಲಾರದೆ ಇದ್ದೀವಿ ಕಾಂಗ್ರೆಸ್ದವರು, ಅಲ್ಲಿ ಓಪನ್ ಆಗ್ತಕ್ಕಂಥದ್ದು ಅವರಿಂದ ಆಯಿತು ಹಾಗೆ ಅಂತಕ್ಕಂಥದ್ದು. ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಓದದೇ ಇದ್ದರು, ರಾಜಕಾರಣಕ್ಕೆ ಅವರು ಬಂದಿದ್ದರು. 89ರಲ್ಲಿ ನಾವು ಅದೇ ಜಿಲ್ಲೆಯಿಂದ ನಾನು ಆರಿಸಿ ಬಂದೆ, ಅವರು ಆರಿಸಿ ಬಂದಿದ್ದರು. ಅವರು ಬೇರೆ ಪಕ್ಷದಿಂದ ಬಂದರೂ ಆ ಸ್ನೇಹಮಯಿ ಜೀವಿ ಅವರು. ಯಾವತ್ತೂ ಆ ಘರ್ಷಣೆ ಮತ್ತೊಂದು ಯಾವುದಾದ್ರೂ ಒಂದು ಧ್ವನಿ ಗಟ್ಟಿಯಾಗಿ ಮಾತನಾಡ್ತಕ್ಕಂಥವ್ರಲ್ಲ. ಮತ್ತು ಚಾಣಕ್ಯನೂ ಹೌದು. ಅಧಿಕಾರಿಗಳ ಯಾವ ರೀತಿ ನಾವು ಕೆಲಸ ತೆಗೆದುಕೊಳ್ಬೇಕಂತಕ್ಕಂಥದ್ದು ಅವರಿಂದ ಕಲಿಬೇಕಾದಂಥ ವ್ಯಕ್ತಿ ಮೇಟಿ ಸಾಹೇಬರು ಆಗಿದ್ದರು ಹಾಗೆ ಅಂತಕ್ಕಂಥದ್ದು. ಅವ್ರಿಗೆ ಹಲವಾರು ವಿಚಾರಗಳಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವ್ರೇನಾದರೂ ಇದ್ದರೆ ಆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ಕಾಳಜಿ ವಹಿಸಿದರು. ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಹಾಗೆ ಅಂತೇಳಿ ಅವ್ರು ಇದ್ದಾಗಲೇ ಅಡಿಗಲ್ ಆಗಬೇಕಾಗಿತ್ತು. ಸಾವು ಅವ್ರನ್ನ ನಮ್ಮಿಂದ ದೂರ ಮಾಡಿತು. ಅವರಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಜೊತೆ ನಾವು ಇವತ್ತು ಮೆಡಿಕಲ್ ಕಾಲೇಜ್ ಫೌಂಡೇಶನ್ ಹಾಕಲಿಕ್ಕೆ ಸಾಧ್ಯ ಆಗ್ತಿತ್ತು ಹಾಗೆ ಅಂತಕ್ಕಂಥದ್ದು. ಅವರು MSL ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, BTDLD ಕೆಲಸ ಮಾಡಿದ್ದಾರೆ. ಅವರಲ್ಲಿ ಯಾವತ್ತೂ ಅಹಂ ಇರಲಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಹೇಳಬೇಕಾಗ್ತದೆ. ಅವರು ಪಂಚಾಯತಿಯಿಂದ ಲೋಕಸಭೆಯವ್ರಿಗೆ ಹೋದಂಥ ಮೇಟಿ ಸಾಹೇಬರು ತಮ್ಮದಾದ ಬಂಧು ಬಳಗ ಬಿಟ್ಟು ಹೋಗಿದ್ದಾರೆ. ಅವರು ಬಹಳ ಆತ್ಮೀಯ ಬಳಗ ಇದೆ ಅವರಲ್ಲಿ. ಆ ಅಹಿಂದ ಟೀಮ್ ಅನ್ನೋದೇನಿದೆಯಲ್ಲ, ಯಾವುದೇ ಕ್ಷೇತ್ರಕ್ಕೆ ಅವರು ಬೇರೆ ಪಕ್ಷದಿಂದ ಇದ್ದಾಗ ಬಂದರೆ ಮೇಟಿಯವರು ಬಂದಿದ್ದಾರಪ್ಪ, ಇವತ್ತು ಭಾಳ ಜನ ಆ ಕಡೆ ವಾಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಿದ್ದೆ. ಹಾಗೆ ಸಂಘಟನಾ ಚತುರರು ಇದ್ದರು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತಾಯಿದೆ. ಅವರ ಅಗಲಿಕೆ ನಮ್ಮ ಜಿಲ್ಲೆಗೆ, ನಮಗೆ ಹಾಗೂ ನಮ್ಮ ಪಕ್ಷಕ್ಕೆ ಭಾಳ
ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವ್ರ ಮಕ್ಕಳಿಗೆ, ಅವ್ರ ಮನೆಯವರಿಗೆ, ಆ ಕುಟುಂಬಕ್ಕೆ ಒಂದು ಧೈರ್ಯ ಬರಬೇಕು ಹಾಗೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ದೇವರಾಜ್ ಅವರು ನಾವು ಜೊತೆಯಾಗಲಿ ಶಾಸಕರಾದವರು, ಗಟ್ಟಿ ಮನುಷ್ಯ. ಯಾವುದೇ ವಿಷಯವನ್ನು ಹೇಳೋ ಹೊತ್ನಾಗ ಅವರು ಗಟ್ಟಿ ಮಾತುಗಳು ಹಾಗೂ KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿ ಅವ್ರು ನಾವು ನೆನಪಿಸ್ಕೊಳ್ತಕ್ಕಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಬರಲಿ ಹಾಗೆ ಅಂತಕ್ಕಂಥದ್ದು ಹೇಳುವುದು. ಶಿವಶರಣಪ್ಪಗೌಡ ಪಾಟೀಲರು, ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಎಲ್ಲರಿಗೂ ಪ್ರೇರಣೆ. ಇವತ್ತು ಈ ಪರಿಸರದ ವಿಷಯದಲ್ಲಿ ಅವರು ಎಲ್ಲರನ್ನೂ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಕ್ಕಂಥ ತಿಮ್ಮಕ್ಕನವರು ಇವತ್ತು ಎಲ್ಲರಿಗೂ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು SL ಭೈರಪ್ಪ ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತಿ ಹೊಂದಿದವರು, ಕಾದಂಬರಿಕಾರರು, ಪ್ರೊಫೆಸರಾಗಿ ಕೆಲಸ ಮಾಡಿದವರು. ಹುಬ್ಬಳ್ಳಿಯಲ್ಲಿ ಅವರು ಪ್ರೊಫೆಸರಾಗಿ ಕೆಲಸ ಮಾಡ್ತಕ್ಕಂಥ ನೆನಪು. ಅವರು ಮಹಾನ್ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಂತೆ, ಹಾಗೂ ಅವರ ಕುಟುಂಬಕ್ಕೆ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ. ಇನ್ನು MS ಉಮೇಶ್ ಅವರು ಹಾಸ್ಯ ಕಲಾವಿದ, ನೋವನ್ನು ಮರೆಸ್ತಕ್ಕಂಥವ್ರು. ಆ ಹಾಸ್ಯ ಕಲಾವಿದನಾಗಿ ತನ್ನ ಒಂದು ಏನು ಆ ನಟನೆಯಲ್ಲಿ ತಂದಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನಾಡಿಗೆ ಹೆಸರಾಂತಾದಂಥ ಉಮೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಸ್ತಕ್ಕಂಥ ಶಕ್ತಿ ಕೊಡಲಿ ಹಾಗಂತೇಳಿ ನಾನು ಹಾರೈಸಿ ತಾವು ತಂದಿರಿ ನಿರ್ಣಯಕ್ಕೆ ನಾನು ಬೆಂಬಲ ಸೂಚಿಸಿ ನಾನು ಮಾತನಾಡ್ತೀನಿ. HK ಪಾಟೀಲ್ ನೆಕ್ಸ್ಟ್ ಶಶಿಕಲ್ ಜೊಲ್ಲೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಮಾನ್ಯ ಹುಲ್ಲಪ್ಪ ಯಮನಪ್ಪ ಮೇಟಿಯವರು ಈಗಾಗಲೇ ಎಲ್ಲರೂ ಮಾತನಾಡಿದ ಹಾಗೆ ಒಬ್ಬ ಅತ್ಯಂತ ಗೌರವಸ್ಥ ವ್ಯಕ್ತಿ. ನಾನು ಅವ್ರನ್ನ ಭಾಳ ಸಮೀಪದಿಂದ ನೋಡಿದವನು. ನಾವೆಲ್ಲ ಕೂತಾಗ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವಾಗ, ಬಾಗಲಕೋಟೆ ಜಿಲ್ಲೆ ಬಗ್ಗೆ ಮಾತನಾಡುವಾಗ, ನಮ್ಮ ಗದಗ ಧಾರವಾಡ ಜಿಲ್ಲೆ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಆಸಕ್ತಿಯಿಂದ ಆ ಮಾತುಕತೆಗಳಲ್ಲಿ ಪಾಲ್ಗೊಳ್ತಿದ್ದರು. ನಾನು ಗಮನಿಸ್ತಿದ್ದೆ, ಅವರು ಮಂತ್ರಿ ಆಗಿರಲಿಲ್ಲ, ಶಾಸಕರಾಗಿದ್ದರು. ಸನ್ಮಾನ್ಯ ತಿಮ್ಮಾಪುರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಭೆ, ಆ ಮಾತುಕತೆಯ ಕೂಟದೊಳಗೆ ತಿಮ್ಮಾಪುರವರಾಗಲಿ, JT ಪಾಟೀಲ್ರಾಗಲಿ, ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಆಗಲಿ, ವಿಜಯಾನಂದ್ ಕಾಶ್ಯಪ್ನವರಾಗಲಿ, ಇವರೆಲ್ಲರೂ ನಂಜೇನಮಠ ಆಗಲಿ, ಅಜಯ್ ಸರ್ನಾಯ್ಕ ಆಗಲಿ, ಇವರೆಲ್ಲರೂ ಆ ಸಭೆಯೊಳಗೆ ಮೇಟಿಯವರು ಏನು ಹೇಳ್ತಿದ್ರು ಆ ಮಾತು ಅಂತಿಮ ಅನ್ನೋ ಅಭಿಪ್ರಾಯದಲ್ಲೇ ಇರ್ತಿದ್ರು. ಆ ರೀತಿಯ ಗೌರವದಿಂದ ಮಾನ್ಯ ಮೇಟಿಯವರನ್ನ ಬಾಗಲಕೋಟೆ ಜಿಲ್ಲೆ ಕಾಣ್ತಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಒಬ್ಬ ಅಪ್ಪಟ ರೈತ, ಸ್ಥಳೀಯ ಸಂಸ್ಥೆಗಳಿಂದ ರಾಜಕಾರಣಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನವರ ವಿಶೇಷ ಬೆಂಬಲ ಬಲದಿಂದ ಮಂತ್ರಿ ಸ್ಥಾನ, ಸಂಸದನಾಗಿ ಬೆಳೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದವರು. ಬಡವರ ಬಗ್ಗೆ, ಗ್ರಾಮೀಣ ಪ್ರದೇಶಗಳ ಬಗ್ಗೆ, ದೇವಾಲಯ ಇಂಥವೆಲ್ಲ ಕಟ್ಟಿಸೋದ್ರ ಬಗ್ಗೆ ಅವ್ರಿಗಿದ್ದಂಥ ಆಸಕ್ತಿ ನಿಜವಾಗಿಯೂ ಮೆಚ್ಚತಕ್ಕಂಥದ್ದು. ಎಂಥದೇ ಸಂದರ್ಭಗಳಿದ್ರೂ ಅವುಗಳ ಬಗ್ಗೆ ಗಮನ ಕೊಡ್ತಾಯಿದ್ರು. ಅವರ ಒಂದು ಮಾತು ಈಗಾಗಲೇ ಸ್ಪಷ್ಟ ಆಗಿದೆ, ವ್ಯಕ್ತಿ ಬಗ್ಗೆ ನಿಷ್ಠೆ, ಪಕ್ಷದ ಬಗ್ಗೆ ನಿಷ್ಠೆ ನೋಡುವಾಗ
ಅವ್ರಿಗಿಂತ ಇನ್ನೊಬ್ಬರು ಸರಿಸಾಟಿ ಆಗುವಂಥವ್ರು ಯಾರೂ ಇಲ್ಲ. ಅಂಥ ನಿಷ್ಠೆಯನ್ನು ಅವರ ನಾಯಕನ ಬಗ್ಗೆ ಇಟ್ಕೊಂಡು, ಸಿದ್ದರಾಮಯ್ಯನವ್ರ ಬಗ್ಗೆ ಇಟ್ಕೊಂಡು, ಜನರ ಬಗ್ಗೆ ವಿಶೇಷ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಮೇಟಿಯವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಒಬ್ಬ ಅತ್ಯಂತ ಗೌರವಸ್ಥ ನಮ್ಮ ಹಿತೈಷಿಯನ್ನು ಕಳೆದುಕೊಂಡ ಭಾವನೆ ನಂದು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಮಾನ್ಯ ಆರ್ ವಿ ದೇವರಾಜ್ ಅವ್ರದ್ದು ನಂದು ಸಂಪರ್ಕ ಬಂದಿದ್ದೆ. ಅವರು ಒಂದು ರೀತಿ ನನಗೆ ಫೋನ್ ಮಾಡಿ ಜಗಳಕ್ಕೆ ಬರ್ತೀನಿ ಅನ್ನೋ ಹಂಗನೇ ಹೇಳಿದರು. ಅವರು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ಗೆ ಮಾನ್ಯ ದೇಶಪಾಂಡೆ ಅವರು ಒಂದು ಜಾಗ ಕೊಟ್ಟಿದ್ದರು ಆ ಡಬಲ್ ರೋಡ್ ಮೇಲೆ. ಅಂದರೆ ಸರ್ ಹೇಗೆ ತೊಗೊಂಡ್ರಿ ಸರ್, ನಮ್ಮ ಭಾಗದೊಳಗೆ ನೀವು ಆ ಜಾಗ ಹೇಗೆ ತೊಗೊಂಡ್ರಿ, ಹೇಗೆ ಕೊಟ್ಟರು ಅವರು, ನಾನು ತಮ್ಮ ಹತ್ರ ಬರ್ತೀನಿ ಅಂತ. ಬನ್ನಿ ಸ್ವಾಮಿ ಹಿಂಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದೆ. ಒಂದೇ ಮಾತು ಹೇಳಿದ್ರು ಅವರು, ಸರ್ ಬೇಗ ಬೇಗ ಕಟ್ಟಡ ಕಟ್ಟಿಸ್ರಿ, ನೀವು ಏನು ನೌಕರಿ ತೊಗೋತೀರಿ ಅದ್ರಾಗ ನಮ್ಮ ಕ್ಷೇತ್ರದ ಹುಡುಗರಿಗೂ ರಿಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ ಆ ಒಂದು ಸ್ನೇಹದ ಮಾತು ಅನ್ನೋ ಹಾಗೆಯೇ ಮಾತನಾಡಿ ಆ ಕಟ್ಟಡ ಆಗುವಂಥ ಸಂದರ್ಭದಲ್ಲಿ ಸರ್ ಏನಾದರೂ ಸಮಸ್ಯೆ ಇದೆಯಾ, ನಾನೇನಾದರೂ ಮಾಡಬೇಕಾದದ್ದಿದೆಯಾ ಅಂಥೇಳಿ ನಮ್ಮ ಸಂಸ್ಥೆಗೆ ಒಂದು ರೀತಿ ಬೆಂಬಲವಾಗಿ ಆರ್ ವಿ ದೇವರಾಜ್ ಅವರು ನಿಂತಿದ್ದರು. ಆವಾಗಿನಿಂದ ಅವರ ಸಂಪರ್ಕ ಸಂಬಂಧ ಬೆಳೆದಿತ್ತು. ಮುಂದೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭಾಳ ಸಮೀಪ ನಮ್ಮ ಜೊತೆಗೂ ಬಂದರು. ಅಷ್ಟೇ ಅಲ್ಲ, ಅವರ ನಿಷ್ಠೆಯನ್ನು ನಾವು ಮೆಚ್ಚಬೇಕು. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿದವರು. ಅವತ್ತಿನ ರಾಜಕೀಯ ಸನ್ನಿವೇಶದೊಳಗೆ ಎಸ್ ಎಂ ಕೃಷ್ಣರವರ ರಾಜಕೀಯ ಹಿನ್ನಡೆ ಆಗುವ ಹಾಗೆ ಏನು ಮಾಡಬೇಕು ಅಂಥೇಳಿ ಭಾಳಷ್ಟು ಶಕ್ತಿಗಳು ಕೈಗೂಡಿಸಿದಂಥ ಸಂದರ್ಭ ತಮಗೂ ಗೊತ್ತಿದೆ ಅಧ್ಯಕ್ಷರೇ. ಅಂಥ ಸಂದರ್ಭದಲ್ಲಿ ಮುಂದೆ ಬಂದು ನೀವು ನನ್ನ ಕ್ಷೇತ್ರಕ್ಕೆ ಬರಬೇಕು, ನನ್ನ ಕ್ಷೇತ್ರದಲ್ಲಿ ನಿಮ್ಮನ್ನು ಚುನಾಯಿತರನ್ನಾಗಿ ನೀವು ಒಂದು ದಿವಸ ನನ್ನ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಡಿ, ನಿಮ್ಮನ್ನು ಶಾಸಕನನ್ನಾಗಿ ಮಾಡದೆ ಹೋದರೆ ನಾನು ರಾಜಕಾರಣನೇ ಬಿಡ್ತೀನಿ, ನನಗೆ ಬೇಕಾದ ಪನಿಷ್ಮೆಂಟ್ ಕೊಡ್ರಿ, ಆದರೆ ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಠ ಹಿಡಿದು ಎಸ್ ಎಂ ಕೃಷ್ಣರವ್ರನ್ನ ಅಲ್ಲಿ ಕರ್ಕೊಂಡು ಹೋದರು. ಅಷ್ಟೇ ಅಲ್ಲ, ಅದನ್ನು ಆ ಗೆಲುವೇನಿದೆ ಆ ಗೆಲುವಿಗೆ ಮಾನ್ಯ ದೇವರಾಜ್ ಅವ್ರದ್ದು ವಿಶೇಷ ಕೊಡುಗೆ ಇದೆ. ಸನ್ಮಾನ್ಯ ದೇವರಾಜ್ ಅವರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರ ಕ್ಷೇತ್ರದೊಳಗೆ ಭಾಳ ಗಟ್ಟಿಯಾದ ಪ್ರಭಾವವನ್ನು ಹೊಂದಿದವರು ಆಗಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಶಿವಶರಣಪ್ಪಗೌಡ ಪಾಟೀಲರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ, ಗ್ರಾಮೀಣ ಬದುಕಿಗೆ ಹೊಂದಿಕೊಂಡವರು, ಆ ಗ್ರಾಮೀಣ ಜನರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದವರು, ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡವರು, ಅದರ ಜೊತೆಗೇ ಆ ಭಾಗದ ಏಳಿಗೆ ಮಾತ್ರ ಅಲ್ಲ, ಈ ಉತ್ತರ ಕರ್ನಾಟಕದ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸಿದಂಥ ಶಿವಶರಣಪ್ಪಗೌಡ ಪಾಟೀಲರು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಸಾಲುಮರದ ತಿಮ್ಮಕ್ಕ, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು, ಆ ತಾಯಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ವಿರೋಧ ಪಕ್ಷದ ನಾಯಕರು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಆ ತಾಯಿಯ ಏನು ಗಿಡ ನೆಡುವ ಆ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಪ್ರೇರಣೆ ಬರೋ ಹಾಗೆ ಯಾರಾದರೂ ಇವತ್ತು ಮೇರು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದರೆ ಅದು ಸಾಲುಮರದ ತಿಮ್ಮಕ್ಕ. ಸಾಲಿ ಕಲ್ತಿಲ್ಲ, ಬಡವಿ, ಏನು ಪ್ರಚಾರ ಬಯಸೋಕ್ಕೆಲ್ಲ ಅಥವಾ ಎತ್ತರದ ಸ್ಥಾನದಲ್ಲಿರೋರೆಲ್ಲ, ಆದಾಗ್ಯೂ ಕರ್ನಾಟಕದ ಮನೆಗೆ ಇವತ್ತು ಸಾಲುಮರದ ತಿಮ್ಮಕ್ಕ ಪರಿಚಿತ ಆಗಿದ್ದಾಳೆ. ಅಷ್ಟೇ ಅಲ್ಲ, ಅತ್ಯಂತ ಗೌರವದ ವ್ಯಕ್ತಿಯಾಗಿ ನಾವು ಕರ್ನಾಟಕದವರೆಲ್ಲರೂ ಕಾಣ್ತಾ ಇದ್ದೀವಿ.
ಈಶ್ವರ್ ಖಂಡ್ರೆ ಅವರೆಲ್ಲ ನಾನು ಒಂದು ಅತ್ಯಂತ ಪ್ರಶಂಸನೀಯ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಸಾಲು ಮರದ ತಿಮ್ಮಕ್ಕಗೆ ನಮ್ಮ ಸರ್ಕಾರ ಆಯಿತು, ನಿಮ್ಮ ಸರ್ಕಾರ ಆಯಿತು, ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳ ಮೂಲಕ ಸಾಲು ಮರದ ತಿಮ್ಮಕ್ಕನ ನೆನಪಿನಲ್ಲಿ ನಾವೇನು ಉದ್ಯಾನವನಗಳನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳನ್ನು ಫಾರೆಸ್ಟ್ ಇಲಾಖೆಯವರು, ಅರಣ್ಯ ಇಲಾಖೆಯವರು ಇವತ್ತೇನು ಮಾಡಿದ್ದಾರೆ, ಅದ್ಭುತವಾಗಿ ಆ ತಾಯಿಗೆ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಪುತ್ಥಳಿ ಅದು ಅಂಥ ಸೂಕ್ತವಾಗಿರ್ತಕ್ಕಂಥ ನಿರ್ಮಾಣ ಆಗ್ತಿರಲಿಲ್ಲ, ಅಥವಾ ಯಾವುದಾದ್ರೂ ರಸ್ತೆಗೆ ಹೆಸರಿಟ್ಟರೆ ಆಕೆಗೆ ಗೌರವ ಕೊಟ್ಟಂಥದ್ದು ಆಗ್ತಿರಲಿಲ್ಲ. ಆಕೆಯ ಆ ಮುಪ್ಪಿನ ವಯಸ್ಸಿನೊಳಗೆ ಆ ತಾಯಿಯ ನೆನಪು ಸದಾಕಾಲ ನಮ್ಮ ಕರ್ನಾಟಕದಲ್ಲಿ ಇರೋ ಹಾಗೆ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳನ್ನು ಏನು ಮಾಡಿದ್ದೇವೆ, ಆ ಉದ್ಯಾನವನಗಳನ್ನು ನಾನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರಿಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ. ಅದರ ಜೊತೆಗೇ ಸಾಲು ಮರದ ತಿಮ್ಮಕ್ಕನ ಈ ಒಂದು ಪ್ರಯತ್ನ ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕು. ಇದು ಒಂದು ರೀತಿ ಟೆಕ್ಸ್ಟ್ ಬುಕ್ಕಿನ ಭಾಗವಾಗಿ ಬಂದರೆ ಇನ್ನೂ ಹೆಚ್ಚು ಪ್ರಯೋಜನ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಸ್.ಎಲ್. ಭೈರಪ್ಪನವರು ಎಲ್ಲರೂ ಹೇಳಿದಾಗೆ ಒಬ್ಬ ಶ್ರೇಷ್ಠ ಸಾಹಿತಿ. ಅವರ ಕಾದಂಬರಿಗಳು ಎಲ್ಲರಿಗೂ ಮೆಚ್ಚುಗೆಯನ್ನು ಆಗ್ತವೆ. ಎಸ್.ಎಲ್. ಭೈರಪ್ಪ ಅವರ ವಂಶವೃಕ್ಷ ಆಗಲಿ, ತಬ್ಬಲಿ ನೀನಾದೆ ಮಗನೇ ಆಗಲಿ, ಯಾನ ಆಗಲಿ, ಮತದಾನ ಆಗಲಿ, ಉತ್ತರಕಾಂಡ ಆಗಲಿ, ಪರ್ವ ಆಗಲಿ, ಇವುಗಳನ್ನು ಯಾವುದನ್ನು ಓದೇವೋ ಅದರಿಂದ ನಾವು ಸಂಪೂರ್ಣವಾಗಿ ಸಮಾಧಾನದ ಜೊತೆಗೆ ವಿಮರ್ಶಾತ್ಮಕ ಅಥವಾ ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಸೃಷ್ಟಿಯಾಗುವ ಹಾಗೆ ಮಾಡಿದರು. ಭೈರಪ್ಪನವರ ಸಾಹಿತ್ಯದ ಬಗ್ಗೆ ಯಾರ್ದೂ ಎರಡು ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಪರಮೇಶ್ವರ್ ಅವರು ಸಹಿತ ಪ್ರಸ್ತಾಪ ಮಾಡಿದ ಹಾಗೆ. ಆದರೆ ಅವರ ಸಾಹಿತ್ಯವನ್ನು ಮೆಚ್ಚುವವರು ನಾವೆಲ್ಲ ಹಲವಾರು ಸಂದರ್ಭದಲ್ಲಿ ಅವರ ಪತ್ರಿಕಾ ಹೇಳಿಕೆಗಳಿಗೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇವೆ. ಅವರ ಪತ್ರಿಕಾ ಹೇಳಿಕೆ ಮೂಲಕ ಬಂದಿರತಕ್ಕಂಥ ಅವರ ಕೆಲವು ನಿಲುವುಗಳನ್ನು ನಾವು ಒಪ್ಪದೇ ಇರಬಹುದು, ನಾವು ಒಪ್ಪಿರಲಿಲ್ಲ. ಆದರೆ ಅವರ ಸಾಹಿತ್ಯವನ್ನು ಮೆಚ್ಚದೇ ಇರುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಆಗಿರ್ತಕ್ಕಂಥ ಹುಬ್ಬಳ್ಳಿಯಿಂದ ತಮ್ಮ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿದರು. ನನಗೆ ಒಂದು ಸದಾವಕಾಶ ಸಿಕ್ಕಿತ್ತು ಅವ್ರನ್ನ ಸಂದರ್ಶನ ಮಾಡ್ತಕ್ಕಂಥ. ಆ ಸಂದರ್ಶನದಲ್ಲಿ ಅವತ್ತಿನ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಕೇಳಿದಾಗ ಈ ವ್ಯಕ್ತಿ ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಕನ್ನಡ ನಾಡಿನ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅನ್ನುವ ಭಾವ ಅವತ್ತೇ ನನ್ನಲ್ಲಿ ಮೂಡಿತ್ತು ಅನ್ನುವಂಥ ಮಾತನ್ನು ಹೇಳಿ ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತೀನಿ. ಅದೇ ರೀತಿಯಾಗಿ ಉಮೇಶ್ ಅವರು ಒಬ್ಬ ಉತ್ತಮ ಹಾಸ್ಯ ನಟ. ಅವರ ಮಕ್ಕಳ ರಾಜ್ಯ ಚಲನಚಿತ್ರ ಕರ್ನಾಟಕದಲ್ಲೇ ಹೆಸರು ಮಾಡಿಕೊಳ್ತು. ಒಬ್ಬ ಶ್ರೇಷ್ಠ ನಟನನ್ನು ನಾವು ಕಳೆದುಕೊಂಡಿದ್ದೇವೆ. ಈ ಎಲ್ಲ ವ್ಯಕ್ತಿಗಳಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರ ಕುಟುಂಬದ ಎಲ್ಲರಿಗೆ ಈ ಒಂದು ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶಶಿಕಲಾ ಜೊಲ್ಲೆ ಅವರು. ನೆಕ್ಸ್ಟ್ ಡಿ.ಟಿ. ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಸಹೋದರರಾದಂಥ ಮೇಟಿಯವ್ರನ್ನ ಹಿಡ್ಕೊಂಡು ಎಲ್ಲ ದಿವಂಗತ ಎಲ್ರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇವತ್ತು ಸಾಲು ಮರದ ತಿಮ್ಮಕ್ಕ ಅಂತಂದಾಗ ನಿಜವಾಗ್ಲೂ ಕೂಡ ಬಸವಾದಿ ಶಿವಶರಣವರು ಒಂದು ಮಾತು ಹೇಳ್ತಾರೆ ಅಧ್ಯಕ್ಷ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ.
ಹಾಗಾಗಿ ನಮ್ಮ ನಾಡಿನ ಇತಿಹಾಸ ಇರ್ಬೋದು, ನಮ್ಮ ಜಗತ್ತಿನ ಇತಿಹಾಸ ಇರ್ಬೋದು, ನಮ್ಮ ದೇಶದ ಇತಿಹಾಸ ಇರ್ಬೋದು, ಯಾವಾಗ ಕಷ್ಟ ಕಾರ್ಪಣ್ಯಗಳು ಬರ್ತವೆ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ಕೊಡುಗೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅಪಾರವಾಗಿ ಇದೆ ಅಂಥೇಳಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ಅಧ್ಯಕ್ಷ. ಇವತ್ತು ನಾವೆಲ್ಲರೂ ನೋಡ್ತೀವಿ, ಇವತ್ತಿನ ಪರಿಸರ ಸಂರಕ್ಷಣೆ ಅಂತಂದಾಗ 21ನೇ ಶತಮಾನದಲ್ಲಿ ನಮ್ಮ ಪರಿಸರದ ಚಿಂತನೆಯನ್ನು ನೀವುಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಂತಹ ಉದಾಹರಣೆ ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡಿದಾಗ ನಮಗೆಲ್ರಿಗೂ ಕೂಡ ಗೊತ್ತಾಗ್ತದೆ ಅಧ್ಯಕ್ಷ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯಲ್ಲಿ ಪರಿಸರದ ಸಂರಕ್ಷಣೆಯ ಕೂಗು ಕೇಳ್ತಾ ಇದ್ದೀವಿ. ಮನುಷ್ಯ ಬದುಕಬೇಕು ಅಂತಂದಾಗ ನೀರು, ಗಾಳಿ ಮತ್ತು ಆಹಾರ ಇವು ಮೂರು ಕೂಡ ಬಹಳಷ್ಟು ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ತಿದ್ದೀವಿ. ಆದರೆ ಇವತ್ತು ಸಸ್ಯಗಳು, ಮರಗಳು ನಮ್ಮ ಮನುಷ್ಯನ ಜೀವನಾಡಿ ಅಂತ ಗೊತ್ತಿದ್ರೂ ಸಹಿತ ಈ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಮುಂದೆ ಬಹಳಷ್ಟು ಚಿಂತೆ ಮಾಡ್ತಕ್ಕಂಥ ದಿನಮಾನಗಳು ಬರ್ಬೋದು ಅಂತಕ್ಕಂಥದ್ದು ನಾವೆಲ್ಲರೂ ಚರ್ಚೆ ಮಾಡ್ತಾ ಇರ್ತೀವಿ ಅಧ್ಯಕ್ಷೆ. ಆದರೆ ಇವತ್ತು ಪರಿಸರದ ರಕ್ಷಣೆಯ ಬಗ್ಗೆ ನೀವುಗಳು ಈ ರಕ್ಷಣೆಯ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕಾದ್ರೆ ಸಾಲು ಮರದ ತಿಮ್ಮಕ್ಕನ ಉದಾಹರಣೆ ನೋಡಿದಾಗ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಅಧ್ಯಕ್ಷ. ಯಾಕಂದರೆ ಈ ಒಂದು ತಾಯಿ ವೃಕ್ಷ ಮಾತೆ, ಮರಗಳ ಮಹಾತಾಯಿ ಅಂಥೇಳಿ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿರ್ಬೋದು, ಅವರ ಜೀವನದಲ್ಲಿ ನಡೆದು ಬಂದ ದಾರಿಯನ್ನು ಅವರೆಲ್ಲರೂ ಕೂಡ ಹೇಳಿದ್ದಾರೆ ಅಧ್ಯಕ್ಷ. ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಸಾಲು ಮರದ ತಿಮ್ಮಕ್ಕ ಅವರ ತಂದೆ ಜೀತದಾಳಾಗಿ ದುಡಿತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಅವರು ಕೂಡ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಶಾಲೆಯ ಕಟ್ಟೆಯನ್ನೇ ಹತ್ತದೇ ಇರತಕ್ಕಂಥ ಈ ಸಾಲು ಮರದ ತಿಮ್ಮಕ್ಕನವರು ಮದುವೆ ಆದರೂ ಕೂಡ ಬಡತನದ ಒಂದು ಪರಿಸ್ಥಿತಿಯಲ್ಲೇ ಇದ್ದಾಗ ಅನೇಕ ವರ್ಷಗಳು ಮದುವೆ ಆಗಿ ಕಳೆದರೂ ಕೂಡ ಮಕ್ಕಳಿಲ್ಲ ಅನ್ನೋತಕ್ಕಂಥ ಒಂದು ಕೊರತೆ ಆ ಇಬ್ಬರು ದಂಪತಿಗಳಿಗಿದ್ದಾಗ ಅವರ ಪತಿರಾಯರು ಕೂಡ ಅವ್ರಿಗೆ ಹೇಳ್ತಾರೆ, ಮಕ್ಕಳಿಲ್ಲ ಅಂತಂದರೆ ಏನಾಯಿತು, ನಾವು ಮರಗಳನ್ನು ಬೆಳೆಸೋಣ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಅವರು 16ನೇ ವರ್ಷನಲ್ಲೇ ಮದುವೆ ಆದಮೇಲೆ ತನ್ನ ಪತಿಯನ್ನು ಒಳಕೊಂಡು ಈಗಾಗಲೇ ಎಲ್ಲರೂ ಹೇಳಿದ ರೀತಿಯಲ್ಲಿ ಅನೇಕ ಮರಗಳನ್ನು ಸಾವಿರಾರು 1, 10, 100, 500 ಅಂತ ಈಗ ಸಾವಿರಾರು ಮರಗಳ ಒಂದು ತಾಯಿ ತಂದೆಯಾಗಿ ಅವರಿಬ್ಬರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇವತ್ತಿನ ದಿವಸ ನಾವು ಆ ಒಂದು ಮಹಾತಾಯಿ ಇವತ್ತು ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ನೋಡಿದಾಗ ನಿಜವಾಗ್ಲೂ ಅವಳ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಆಗಬೇಕು ಅನ್ನೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಸಹೋದರರಾದಂಥ ಎಚ್ ಕೆ ಪಾಟೀಲ್ ಅನ್ನೋರು ಕೂಡ ಈಗಾಗಲೇ ಸರ್ಕಾರದಿಂದ ಮಾಡಿರ್ತಕ್ಕಂಥ ಅವಳ ಹೆಸರು ಮೇಲೆ ಇರ್ತಕ್ಕಂಥ ಕಾಡಿನ ಒಂದು ಅರಣ್ಯ ಉದ್ಯಾನಗಳಾಗಲಿ ಅಥವಾ ಸ್ಮಾರಕಗಳಾಗಲಿ ಅನ್ನೋದನ್ನು ಹೇಳಿದರು. ಇದನ್ನೆಲ್ಲನೂ ಕೂಡ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ಅವಳ ಪ್ರಶಸ್ತಿ ಮತ್ತು ಪರಿಸರ ದಿನಾಚರಣೆ ನಿಮಿತ್ತ ಶಾಲೆ ಕಾಲೇಜುಗಳಲ್ಲಿ ಈ ವಿಷಯದ ಅನೇಕ ಪಠ್ಯಪುಸ್ತಕಗಳಲ್ಲೂ ಕೂಡ ಬರಬೇಕು ಮತ್ತು ಈ ವಿಷಯದ ಬಗ್ಗೆ ಮಕ್ಕಳಲ್ಲಿ ಒಂದು ಚಿಂತನೆ ಆಗುವಂತಹ ರೀತಿಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತ ಇಂಥ ನಿಬಂಧಗಳು ಕೂಡ ಎಲ್ಲ ಕಡೆಗಳಲ್ಲಿ ಆಗಬೇಕು. ಅದರಿಂದ ನೂರಾರು ಸಾಲು ಮರದ ತಿಮ್ಮಕ್ಕನಂತ ಮುಂದಿನ ಜನ್ರೇಷನ್ನಿಗೆ ಬರಬೇಕು, ಅವರಿಗೆ ಒಂದು ತಿಳುವಳಿಕೆ ಆಗಬೇಕು, ಪರಿಸರ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದಾಗಬೇಕು ಅನ್ನುವಂಥ ಒಂದು ಕಳಕಳೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ. ಹಾಗಾಗಿ ಆ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಅಂದರೂ ಕೂಡ ಅವಳ ಒಂದು ಆದರ್ಶ, ಅವಳು ನಮ್ಮ ನಾಡಿಗೆ ಕೊಟ್ಟಂಥ ಒಂದು ಕೊಡುಗೆ ಇವತ್ತು ನಮ್ಮ ಜೊತೆಗಿರೋದ್ರಿಂದ ಅದನ್ನು ನಾವು ಕೂಡ ಬರೀ ಮಾತನಾಡದೇ ಇರೋದಕ್ಕಿಂತ ವರ್ಷಕ್ಕೆ ಒಂದು ಮರವನ್ನಾದರೂ ನಾವೆಲ್ಲರೂ ಸೇರಿ ನೆಟ್ಟಾಗ ಈ ಪರಿಸರದ ಸಂರಕ್ಷಣೆಗೆ ನಾವು ಕೂಡ ಜವಾಬ್ದಾರರಾಗಬೇಕು. ಬರೀ ಮಾತಾಡೋದಕ್ಕಿಂತ ಕೃತಿಯಲ್ಲಿ ಅದನ್ನು ನೀವುಗಳೆಲ್ಲರೂ ಕೂಡ ಬಳಸೋ ಹಾಗೆ ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಎಲ್ರಿಗೂ ಕೂಡ ಸಂತಾಪ ಸೂಚನೆಗೆ ನಿಮ್ಮ ಬೆಂಬಲವನ್ನು ಕೋರಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಪಾಟೀಲ್, ಸಿದ್ದು ಸವದಿ, ನೆಕ್ಸ್ಟ್ ಕ್ವೆಶ್ಚನ್. ಸನ್ಮಾನ್ಯ ಅಧ್ಯಕ್ಷರೇ, ಸಂತಾಪ ಸೂಚನೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳುವುದರ ಮುಖಾಂತರ ಇವತ್ತು ಅನೇಕ ನಮ್ಮ ಮೇಟಿಯವರನ್ನು ಆದಿಯಾಗಿ ಅನೇಕ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ನಾಯಕರು ಅಗಲಿದ್ದಾರೆ. ಅವರೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸೋದ್ರ ಮುಖಾಂತರ ಇವತ್ತು ಸನ್ಮಾನ್ಯ ಮೇಟಿಯವರ ಬಗ್ಗೆ 2 ಮಾತು ನಾನು ಹೇಳಲೇಬೇಕಾಗ್ತದೆ. ಅವರೊಬ್ಬ ನಮ್ಮೆಲ್ಲರ ಸ್ನೇಹಜೀವಿಯಾಗಿದ್ದರು, ಅಜಾತ ಶತ್ರುವಾಗಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿ ಹೇಳ್ದಂಗೆ
ಯಾರನ್ನೂ ವೈರತ್ವ ಕಟ್ಕೊಂಡಿದ್ದರು ಅವರು. ಯಾರು ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ವೈರಿಗಳನ್ನು ಸಹಿತ ಅವರು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಿದ್ರು ಅನ್ನುವಂಥ ಮಾತನ್ನು ಹೇಳಿ, ಆಮೇಲೆ ರಾಜಕೀಯ ಚಾಣಕ್ಯನೂ ಆಗಿದ್ದರು ಅವರು. ಅವ್ರು ಯಾರ ಗುರಿ ಇಟ್ಟು ಹೊಡಿಬೇಕಂದ್ರೆ ನೇರವಾಗಿ ತಾವು ಹೊಡಿತಿದ್ದಿಲ್ಲ ಸರ್, ಇನ್ನೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡಿತಿದ್ರು. ಅಷ್ಟು ರಾಜಕೀಯ ಚಾಣಾಕ್ಷಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಹೆಚ್ಚು ವಿದ್ಯೆಯನ್ನು ಹೊಂದಿದ್ದರೂ ಸಹಿತ ರಾಜಕಾರಣದಲ್ಲಿ ಅತ್ಯಂತ ನಿಪುಣರಾಗಿದ್ದರು. ಮಂಡಳ ಪಂಚಾಯಿತಿಯ ಸದಸ್ಯತ್ವದಿಂದ ಲೋಕಸಭೆಯವರಿಗೆ ಹೋಗಿದ್ದಾರೆ ಅಂದರೆ ಅವರು ಹೆಚ್ಚು ಶಿಕ್ಷಣ ಹೊಂದಿದ್ದಿಲ್ಲ, ಹಿಂದಿ ಬರ್ತಿದ್ದಿಲ್ಲ, ಇಂಗ್ಲೀಷ್ ಬರ್ತಿದ್ದಿಲ್ಲ. ಆ ಸಂದರ್ಭದೊಳಗೆ ನಾನು ಕೇಳಿದೆ, ಅವರು ವಿರೋಧ ಮಂತ್ರಿ ಆಗಿದ್ದರು, ನಾನು ವಿರೋಧ ಪಕ್ಷದೊಳಗಿದ್ದೆ. ಯಾಕ್ರಿ ನೀವು ಯಾಕೆ ಹೋಗ್ತೀರಿ ಪಾರ್ಲಿಮೆಂಟಿಗೆ ಅಂದಾಗ, ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯನವರು ನನಗೆ ನಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಇತ್ತು, ನನಗೆ ಬೇಡಾಗಿದ್ದರು ನಿಲ್ಲಬೇಕಾಗಿದೆ ಅನ್ನುವಂಥ ಮಾತನ್ನು ಒಂದು ಹೇಳಿದರು. ಇನ್ನೊಂದು ರಾಮಗ ಹನುಮ ಯಾವ ರೀತಿ ಭಾಳ ಭಕ್ತಿಯನ್ನು ಹೊಂದಿದ್ದ, ಅದೇ ರೀತಿಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮೇಟಿಯವರು ಅಷ್ಟು ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ರು. ಇಲ್ಲ ಒಂದು ಮಾತು, BTD ಅಧ್ಯಕ್ಷ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು. ಅವಾಗ ನನಗೆ ಹಟ್ಟಿ ಚಿನ್ನದ ಕಂಪನಿ ಅಧ್ಯಕ್ಷ ಮಾಡಿದರು. ಅವಾಗ ನಾನು ಮೇಟಿಯವ್ರು ಕೇಳಿದೆ, ಯಾಕ್ರಿ ಇದನ್ಯಾಕೆ ಒಪ್ಕೋತೀರಿ, ಯಾವ್ದಾರು ರಾಜ್ಯ ಮಟ್ಟದ ಒಂದು ಸಮಿತಿ ಕೇಳಿದ್ರೆ ಸಾಹೇಬ್ರು ನಿಮಗೆ ಕೊಡ್ತಾರೆ ಅಂದ್ರೆ, ಇಲ್ಲ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದ್ದನ್ನು ನಾನು ನಡ್ಕೊಳ್ಳೋವ, ನಾನಾಗೆ ಕೇಳಕ್ಕೆ ಹೋಗೋದಿಲ್ಲ. ಅವ್ರು BTD ಮಾಡಂತ ಹೇಳಿದ್ದಾರೆ, BTD ಅಧ್ಯಕ್ಷ ಆಗ್ತೀನಿ ಅಂತ ಅಷ್ಟು ಅವರಲ್ಲಿ ಶ್ರದ್ಧೆಯನ್ನು ಹೊಂದಿದ್ದರು. ಅವರ ಮಾತಿಗೆ ಗೌರವ ಇತ್ತು. ಕೊನೆಯವರೆಗೂ ಸಹಿತ ಅವರೊಂದು ಮಾತು ಹೇಳ್ತಿದ್ರು, ಸಿದ್ದರಾಮಯ್ಯನವ್ರು ಎಲ್ಲಿರ್ತಾರೆ ಅಲ್ಲಿ ನಾ ಇರ್ತೀನಿ, ನಮಗೆ ಪಕ್ಷ ಪಂಗಡಕ್ಕಿಂತಲೂ ಪಕ್ಷ ಮುಖ್ಯಿದ್ರು ಸಹಿತ ಸಿದ್ದರಾಮಯ್ಯನವರು ಎಲ್ಲಿರ್ತಾರೆ ಅಲ್ಲಿರೋದು ನನ್ನ ಕರ್ತವ್ಯ ಧರ್ಮ ಅನ್ನುವಂಥ ಒಂದು ನಿಷ್ಠೆಯನ್ನು ನಮ್ಮ ಮುಖ್ಯಮಂತ್ರಿಗಳೇ ಹೊಂದಿದ್ರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ದೇವರಾಜರು ಅವರ ಮೇಲಿದ್ದಾಗ ನಾನು MLA ಇದ್ದೆ, ಶಿವಶರಣಪ್ಪಗೌಡರು MLA ಇದ್ದಾಗ ನಾವು ಅವ್ರು ಕೂಡ MLA ಇದ್ದೀವಿ. ಆಮೇಲೆ ಇವತ್ತು ಸಾಲುಮರದ ತಿಮ್ಮಕ್ಕನ ಬಗ್ಗೆ ಎಲ್ಲರೂ ನಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಈ ಬರೀ ರಾಜ್ಯ ಅಲ್ಲ, ದೇಶ ಮಟ್ಟದೊಳಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೌರವ ತಂದು ಕೊಟ್ಟಂಥ ಶ್ರೇಯಸ್ಸು ಸಾಲುಮರದ ತಿಮ್ಮಕ್ಕನವ್ರದ್ದು ಅನ್ನುವಂಥ ಮಾತನ್ನು ಹೇಳಿ, ಭೈರಪ್ಪನವ್ರು ಅನೇಕ ಕಾದಂಬರಿ ಓದಿದ್ದೀನಿ ನಾನು. ಆದರೆ ಅವರು ಇವತ್ತಿಗೂ ಸಹಿತ ಅವ್ರ ಕಾದಂಬರಿ ಅಂದರೆ ನನಗೆ ಪ್ರೀತಿ. ಆದರೆ ಅವ್ರ ವಿಚಾರಕ್ಕೆ ನಾನು ಕೆಲವು ವಿಚಾರಗಳಲ್ಲಿ ವೈಯಕ್ತಿಕವಾಗಿ ವಿರೋಧಿ ಆಗಿದ್ದೇನೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಇವತ್ತು ಇಷ್ಟು ಜನರ ಬಗ್ಗೆ ಮಾತನಾಡಲು ಸಂತಾಪ ಸೂಚನೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸಿದ್ದು ಸವದಿ. ಫಾಸ್ಟ್. ಮಾನ್ಯ ಅಧ್ಯಕ್ಷರೇ, ತಾವು ತಂದ ಈ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ, ಸನ್ಮಾನ್ಯ HY ಮೇಟಿ ಅವರು ನಮ್ಮ ಜಿಲ್ಲೆಯವರಾಗಿದ್ದರಿಂದ ಮತ್ತು ಅತ್ಯಂತ ಸಜ್ಜನ ಮತ್ತು ಮುಗ್ಧ ರಾಜಕಾರಣಿ, ಇಡೀ ಜಿಲ್ಲೆಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಇದ್ದಿದ್ದೀನಿ ನಾನು. ಅವರು ಪಕ್ಷ ಬೇರೆ ಇದ್ದರೂ ಸಹಿತ ನಮ್ಮದು ಅವ್ರದ್ದು ಆತ್ಮೀಯತೆ ಭಾಳ ಇತ್ತು. ನಮ್ಮ ಹಿರಿಯರಂತೆ ನಾವೇನು ಹೇಳಿದ್ದವರು ಶಿರಸಾವಹಿಸಿ ಪಾಲಿಸುವಂಥ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮೇಟಿಯವರು ಮಾಡ್ತಾಯಿದ್ದರು. ಅವ್ರಿಗೆ ಯಾವುದೇ ಜಿಲ್ಲೆ ಒಳಗೆ ಪಕ್ಷ ಬಿಟ್ಟು ಸಂಘ ಸಂಸ್ಥೆಗಳೇ DCC ಬ್ಯಾಂಕ್ ಆಗಲಿ, ಅಪೆಕ್ಸ್ ಬ್ಯಾಂಕ್ ಆಗಲಿ, KMF ಆಗಲಿ ಚುನಾವಣೆಗಳು ಬಂದ್ರೆ ನೇರವಾಗಿ ನಾನು ಕೂಡ ಮಾತನಾಡಿ ಈ ರೀತಿ ಮಾಡೋಣ ಒಳ್ಳೆಯದಾಕತ್ತೆ ಅನ್ನುವಂಥದ್ದು ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೆ. ಒಂದು 2-3 ಸಲ ಅವ್ರು ಹೇಳಿದಂಗೆ ನಾವು ಮಾಡಿದ್ದೀವಿ. ನನಗೂ ಸಹಿತ ಈಗ ನಮ್ಮ ಮೆಜಾರಿಟಿ ಇರದೇ ಇದ್ದರೂ ಸಹಿತ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿ ಕಳಿಸಲಿಕ್ಕೆ ಮೇಟಿಯವರ ಒಂದು ಕೊಡುಗೆ ಬಹಳ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಕಾರಣಕ್ಕಾಗಿ ಅಂಥ ಹಿರಿತನ ವ್ಯಕ್ತಿಯನ್ನು, ಸಜ್ಜನ ವ್ಯಕ್ತಿಯನ್ನು ನಾವು ಕಳ್ಕೊಂಡು ನಮ್ಮ ಜಿಲ್ಲೆ ತಬ್ಬಲಿಯಾಗಿದೆ. ಆ ಸ್ಥಾನದಲ್ಲಿ ಮತ್ತೊಮ್ಮೆ ಮೇಟಿಯವ್ರನ್ನೇ ಹುಟ್ಟಿ ಬಂದು ಈ ಜಿಲ್ಲೆಯ ಅಭಿವೃದ್ಧಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಸಹಿತ ನಾನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ 4-6 ಬಾರಿ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ
ಆದರೂ ಸಹಿತ ಅವರಿಗೆ ಹಮ್ಮು ಬಿಮ್ಮು ಯಾವುದೇ ಇರಲಿಲ್ಲ. ತಾವು ಹೇಗೆ ಮೊದಲಿದ್ದರು ಅದೇ ತೆರನಾಗಿ ಮುಂದುವರಿತಿದ್ದರು. ಅದೇ ಪ್ರಕಾರ ಅವರ ಆತ್ಮಕ್ಕೆ, ಅವರೆಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಅವರ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಅದೇ ಪ್ರಕಾರ ನಾನು ಹೆಚ್ಚಿಗೆ ಹೇಳಂಗಿಲ್ಲ, ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ನಮಗೊಂದು ಆದರ್ಶ, ಅನೇಕ ಅರಣ್ಯ ನಾಶ ಮಾಡೋರಿಗೆ ಸಾಲುಮರದ ತಿಮ್ಮಕ್ಕನ ಆದರ್ಶವಾಗಿಟ್ಟುಕೊಂಡು ಅರಣ್ಯ ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಅದೊಂದು ಪ್ರೇರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾವು ಒಂದೇ ಒಂದು ಸಲಹೆ ಅಂದ್ರೆ, ಈ ನಮಗೆ ಎಲ್ಲ ವಿಧಾನಸಭಾ ಕ್ಷೇತ್ರ ವೈಸ್ ಅರಣ್ಯದಲ್ಲಿ ಟ್ರೀ ಪಾರ್ಕ್ ಸರ್ಕಾರ ಮಂಜೂರು ಮಾಡ್ತಾವೆ. ಆ ಟ್ರೀ ಪಾರ್ಕಿಗೂ ಸಹಿತ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇಟ್ಟರೆ ಒಳ್ಳೆಯದಾಕೈತೆ ಅನ್ನೋಂಥದ್ದನ್ನು ನನ್ನ ಕಲ್ಪನೆ. ಮತ್ತು ಭಾಳ ಪಂಡಿತರು ಮಾತ್ರ ಮೇಲಕ್ಕೆ ಹೋಗ್ತಾರ, ಅಚೀವ್ಮೆಂಟ್ ಮಾಡ್ತಾರ ಅಂತಿಲ್ಲ. ನಮ್ಮ ಮೇಟಿ ಅವ್ರನ್ನ, HY ಮೇಟಿ ಅವ್ರನ್ನ, ಸಾಲುಮರದ ತಿಮ್ಮಕ್ಕನ್ನ ನಾವು ನೋಡಿದ್ರೆ ಅವರ ಸಾಮಾಜಿಕ ಕಳಕಳಿಯಿಂದಲೂ ಸಹಿತ ಉನ್ನತ ಮಟ್ಟಕ್ಕೆ ಏರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಮತ್ತೊಮ್ಮೆ ತಾವು ತಂದಿರತಕ್ಕಂಥ ಸಂತಾಪ ಸೂಚಕಕ್ಕೆ ಅವರೆಲ್ಲ ಮಾನ್ಯರಿಗೂ ಸಹಿತ ಸಂತಾಪ ವ್ಯಕ್ತಪಡಿಸಿ ನನ್ನ MT ಕೃಷ್ಣಪ್ಪ ನೆಕ್ಸ್ಟ್ ಅಪ್ಪಾಜಿ. ಸಂಕ್ಷಿಪ್ತವಾಗಿ ಬೇಗ ಫಾಸ್ಟ್ ಮಾಡಿಸಿ. ಏನು ಸಂತಾಪ ಸೂಚನೆಯನ್ನು ತಾವು ತಂದಿದ್ದೀರಾ, ಸ್ವಾಗತವನ್ನು ಬಯಸ್ತಾ, HY ಮೇಟಿಯವ್ರ ಬಗ್ಗೆ ಈಗಾಗಲೇ ಭಾಳ ಜನ ಮಾತಾಡಿದ್ದಾರೆ. ಆದರೆ ಆ ಮನುಷ್ಯ ಭಾಳ ಸಜ್ಜನಿಕೆ ವ್ಯಕ್ತಿ. ಈವನ್ ಸಚಿವರಾಗಿದ್ದರೂ ಸಹ ನಾನು ಸಚಿವ ಅನ್ನೋಂಥ ಈಗೋಯಿಸಮ್ ಅವ್ರಿಗೆ ಇರಲಿಲ್ಲ. ಎಲ್ಲ ಪಕ್ಷದವರ ಶಾಸಕರ ಜೊತೆ, ಸ್ನೇಹಿತರ ಜೊತೆ ಭಾಳ ವಿಶ್ವಾಸದಿಂದ ಅವರು ಕೆಲಸ ಮಾಡ್ತಿದ್ರು. ನಿಜವಾಗಿ ಅವರು ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಅವಕಾಶ ಸಿಕ್ಕಿದೆ, ಒಬ್ಬ ಸಣ್ಣ ವ್ಯಕ್ತಿನೂ ಸಹ ಪಾರ್ಲಿಮೆಂಟಲ್ಲಿ ಹೋಗಿ ನಿಲ್ಲುವಂಥ ಅವಕಾಶವನ್ನು ಏನು ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮೇಟಿಯವರು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ, ಸಚಿವರಾಗಿ, ಶಾಸಕರಾಗಿ ಎಲ್ಲರ ಪ್ರೀತಿಯನ್ನು, ನಾವು ವಿರೋಧ ಪಕ್ಷವರು, ಆಡಳಿತ ಪಕ್ಷವರು ಅಂತ ಡಿಸ್ಕ್ರಿಮಿನೇಷನ್ ಎಂದು ಮಾಡಿದವರಲ್ಲ, ಎಲ್ಲರೂ ಸಹ ಭಾಳ ಪ್ರೀತಿಯಿಂದ ಕರೆದು ವಿಶ್ವಾಸದಲ್ಲಿ ಅವ್ರ ಕೈಲಾಗೋ ಕೆಲಸನ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವ್ರ ಸೇವೆನ ಕಳೆದ ಸೆಷನ್ನಲ್ಲಿ ವಿಧಾನಸಭೆ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ದುರಂತ ಈ ಸರಿ ನಾವು ಅವ್ರ ಜೊತೆ ನಾವು ಅಗಲಿದ್ದಾರೆ. ಪಾಪ ಅವರು ನೋವಾಗ್ತದೆ. ಮನುಷ್ಯ ಯಾವತ್ತು ಏನು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸನ್ಮಾನ್ಯ ಮೇಟಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಬಂಧುಗಳಿಗೆ, ಅವರ ಫಾಲೋಯರ್ಸ್ಗೆ, ಅವ್ರ ಕಾರ್ಯಕರ್ತರಿಗೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ದೇವರಾಜು 2004ರಲ್ಲಿ ನಾವೆಲ್ಲ ಒಟ್ಟಿಗೆ MLA ಆಗಿದ್ವಿ, ಜೊತೆಲೇ ಇದ್ವಿ. ಸ್ವಲ್ಪ ಗಟ್ಟಿತನ ಮನುಷ್ಯ, ಆದರೆ ಒಳ್ಳೆಯ ಮನಸ್ಸು. HK ಪಾಟೀಲ್ ಹೇಳಿದಾಗೆ ಒಳ್ಳೆ ಮನಸ್ಸುಳ್ಳ ವ್ಯಕ್ತಿಯಾಗಿದ್ದ. ಅದು ಗಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. KSRTC ಚೇರ್ಮನ್ ಆಗಿದ್ರು, ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ರು. ಅವರು ಸಹ ಒಳ್ಳೆ ತಂದಲ್ಲಿ ಯಾರೇ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಅವರು ಡಿಸ್ಕ್ರಿಮಿನೇಟ್ ಮಾಡಿದಾರಲ್ಲ, ಎಲ್ಲರೂ ಸಹ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕೈಲಾದ ಸೇವೆಯನ್ನು ಮಾಡಿದ್ದಾರೆ. ಶಿವಶರಣಪ್ಪ ಪಾಟೀಲ್ ಅವರು ನಮಗೆ ಪರಿಚಯ ಇಲ್ಲ, ಆದರೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ಸಾಲುಮರದ ತಿಮ್ಮಕ್ಕನ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಬಹುಶಃ ಮಕ್ಕಳು ಮೊಮ್ಮಕ್ಕಳು ಇದ್ದಿದ್ರೆ ಜಮೀನಿಗೆ ಆಸ್ತಿ ಪಾಸ್ತಿ ಕೇಳೋರು, ಆ ಯಮ್ಮನಿಗೆ ಅದಿಲ್ಲ. ಅವರು ಇವತ್ತು ಸಹ ಸಾಲುಮರನ ಬೆಳೆಸಿ ಸುಮಾರು 404 ಕಿಲೋಮೀಟ್ರ್ ಕುದೂರು ಮತ್ತು ಹುಲಿಕಲ್ ನಡುವೆ, ಮಾಗಡಿ ತಾಲೂಕು ಕುದೂರು ಮತ್ತು ಹುಲಿಕಲ್ ನಡುವೆ 4 ಕಿಲೋಮೀಟರ್ ಇದೆ. ಅದರ ವ್ಯಾಪ್ತಿನಲ್ಲಿ 4 ಕಿಲೋಮೀಟರ್ ಬಿಂದಿಗೆಯಲ್ಲೇ ನೀರು ತಂದಾಕಿ ಗಿಡ ಸಾಕಿದ್ದಾರೆ ಅಂದರೆ ನಾವು ನಿಜವಾಗಿಯೂ ಅವರ ಆ ಯಮ್ಮನ ವೃಕ್ಷ ದೇವತೆ ಅಂತ ಏನು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ, ಆಕೆ ಅರ್ಹತೆ ಇದೆ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ, ಇವತ್ತೇನು ಮರ ಹಾಕಿದ್ದಾರೆ, ಅಲ್ಲಿ ದನ ಕಾಯೋರು, ಕುರಿ ಕಾಯೋರು ಹೋಗಿ ನೆರಳ ಕೂತ್ಕೊತಾರೆ, ಈಗ ಖುಷಿ ಪಡ್ತಾರೆ. ಯಾರೋ ನನ್ನ ತಾಯಿ, ಯಾರೋ ಪುಣ್ಯಾತ್ಮಗಳು ಮರ ಹಾಕಿದ್ರು ಅಂತ ಆ ನೆರಳಲ್ಲಿ ಹಾಲು ಕಾಯಕ್ಕೆ ಹೋಗೋರು. ಅದೇ ರೀತಿ ಸೀಸನಲ್ಲಿ ಹಣ್ಣು ಬೀಳ್ತವೆ, ಹಣ್ಣನ್ನು ತಿಂದು ಖುಷಿ ಪಡ್ತಾರೆ. ನಾವಷ್ಟೇ ಅಲ್ಲ, ಅಕ್ಕಿ ಪಶುಗಳು ಸಹ ತಿಂತವೆ. ಹಾಗಾಗಿ ಅವ್ರ ಸೇವೆಯನ್ನು ಅನ್ಯನ್ನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ, ಜಪಾನ್ ದೇಶದಲ್ಲಿ ಸಾಕಂಡು ಕಾಂಟಿನೆಂಟ್ ಕೊಡ್ತಾರೆ, ಈ ಪರಿಸರನ ಉಳಿಸ್ಲಿಕ್ಕೋಸ್ಕರ ನಮ್ಮ ರಾಷ್ಟ್ರಕ್ಕೂ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೇನು ಆ ಯಮ್ಮನ ಕೊಡುಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ಏನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಆ ಯಮ್ಮನ ಒಂದು ಅವಾರ್ಡ್ ಕೊಡ್ಬೇಕು ಅವ್ರ ಹೆಸರಲ್ಲಿ ನಿಜವಾಗಿ ನಾನು ಸ್ವಾಗತಿಸ್ತೇನೆ. ಇದು ಬೇಕು. ಕಾರಣ ಅಂದರೆ ನಾವು ಜನಗಳನ್ನ ನಾವೆಲ್ಲ ಬಿಟ್ಟು ಹೋಗ್ತೀವಿ, ಯಾರು ಒತ್ಕೊಂಡು ಹೋಗಲ್ಲ. ಸಾಲುಮರ ತಿಮ್ಮಕ್ಕ ನಮ್ಮನ್ನು ಅಗಲಿದ್ರು ಅವ್ರ ಸೇವೆ ನೆನಪಲ್ಲಿದೆ. ಅವ್ರು ಹಾಕಿರೋ ವೃಕ್ಷ ಮರ ಗಿಡ ಇವತ್ತು ಉಳಿದಿವೆ, ಪಕ್ಷಿ ಎಲ್ಲ ಹಣ್ಣು ತಿಂತವೆ, ಜನ ನೆರಳಲ್ಲಿ ಮಲಗ್ತಾರೆ. ಹಾಗಾಗಿ ಅದು ಶಾಶ್ವತವಾಗಿರುವಂಥ ಒಂದು ಕಾರ್ಯಕ್ರಮ ಆ ತಾಯಿ ಮಾಡಿದ್ದಾರೆ. ಅವರಿಗೆ ನಿಜವಾಗಿಯೂ ಆ ಯಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅನೇಕ ಅವಾರ್ಡ್ ಬಂದಿದೆ. ಆ ಅವಾರ್ಡ್ಗಳೆಲ್ಲ ಆ ಯಮ್ಮನ ಅರ್ಹತೆ ಇದೆ, ಅದು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಿಗಿಲಾಗಿ ಅವ್ರ ಮರ, ಆ ನೆರಳು, ಆ ಹಣ್ಣು ಇವತ್ತು ಸುಮಾರು 100 ವರ್ಷ ಶಾಶ್ವತ ಇರ್ತವೆ ಅಂತ ಹೇಳ್ತಾ ಆ ಯಮ್ಮನಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್.ಎಲ್. ಭೈರಪ್ಪನವರು ಅವರು ಅನೇಕ ಹಾಸನ ಜಿಲ್ಲೆ ಸಂತೇಶಿವರ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಡ್ತವ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡಂಥವ್ರು. ಒಂದು ಇತಿಹಾಸ ಇದೆ. ಅವ್ರ ಅಣ್ಣ ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಜನ ಬರಲ್ಲ, ಗಾಡಿ ಮೇಲೆ ಹೊತ್ಕೊಂಡು ಹೋಗಿ ಪಾಪ ಶವ ಸಂಸ್ಕಾರ ಮಾಡಿದಂಥ ಇತಿಹಾಸ ಇವತ್ತಿದೆ. ಆ ವ್ಯಕ್ತಿ ಓದಿ ಮೈಸೂರಿನಲ್ಲಿ ಪದವಿ ತಗೊಂಡು ಈ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಭಾಳ ಇತಿಹಾಸ. ಅವರು ಇವತ್ತೇನು ಬಾನು ಮುಸ್ತಾಫ್ ಬೂಕರ್ ಪ್ರಶಸ್ತಿಯನ್ನು ವಿಜೇತ ಯಮ್ಮ ಇದ್ದಾರಲ್ಲ, ಆ ಯಮ್ಮನ ಮನೆಯಲ್ಲಿ ಒಂದು ವಾರ ಇರ್ತಾರೆ ಪಾಪ ಯಮ್ಮ. ಆ ಯಪ್ಪ ಅವರು ನಾನ್ ವೆಜ್ಜು ಎಲ್ಲ ಫ್ರಿಡ್ಜ್ ಎಲ್ಲ ಖಾಲಿ ಮಾಡಿಸಿ ವೆಜಿಟೇರಿಯನ್ ಸೊಪ್ಪು ತರಕಾರಿ ತುಂಬಿಸಿ ಒಂದು ವಾರ ಆ ಯಮ್ಮನ ಕೈಯಲ್ಲಿ ಊಟ ಮಾಡ್ತಾರೆ ಅವರು. ಕಾರಣ ಆ ಸಂಸ್ಕೃತಿ ಬಗ್ಗೆ ಅವರು ಒಂದು ಕವನ ಬರಿಬೇಕಾಗಿತ್ತು. ಒಂದು ವಾರ ಆ ಯಮ್ಮನ ಮೇಲಿದ್ದು ವಾಸ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ. ಜೊತೆಗೆ ಅವರಲ್ಲಿ ಎಂಥ ಒಳ್ಳೆತನ ಅಂದರೆ ಸಮಾಜ ಬೆಳಿಬೇಕು, ನನ್ನಂತೆ ಬೇರೆ ಮಕ್ಕಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಗ್ರಂಥಾಲಯನ ಓಪನ್ ಮಾಡ್ತಾರೆ. ಆ ಸ್ವಂತ ಊರಿನಲ್ಲಿ ಸಂತೇಶಿವರ ಗ್ರಾಮದಲ್ಲಿ ಒಂದು ಗ್ರಂಥಾಲಯನ ಓಪನ್ ಮಾಡಿ ಮಕ್ಕಳಿಗೆಲ್ಲ ಹೇಳ್ತಾರೆ, ಮನೆ ಮನೆಗೆ ಹೋಗಿ ಹೇಳ್ತಾರೆ, ಓದ್ರಪ್ಪ ಮುಂದೆ ಓದಿ ಅಂತ ಒಳ್ಳೆ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಂಥ ಸನ್ಮಾನ್ಯ ಭೈರಪ್ಪನವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಾಗ್ತದೆ ಬದುಕು ಅಂದರೆ ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು ಅಂತ ನಾವು ಹೇಳ್ತೀವಿ. ಇದು ಸಮಾಜದ ವೃತ್ತಿ. ಆದರೆ ಕೊನೆಗೆ ಅವ್ರು ಎಲ್ಲಿರ್ತಾರೆ? ವಿಶ್ವೇಶ್ವರಯ್ಯ ಭಟ್ ನಮ್ಮ ಮುಖ್ಯಮಂತ್ರಿ ಹೇಳಿದ್ರ ಅದೆಂಥದ್ದು ಪೇಪರ್, ವಿಶ್ವವಾಣಿ ಪೇಪರ್, ಅವ್ರ ಮನೆ ಒಳಗೆ ಜೀವನ ಮಾಡ್ತಾರೆ ಲಾಸ್ಟ್ ಕೊನೆದು. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನೆನ್ಕೋಬೇಕಾದ್ರೆ ಸಾಲುಮರ ತಿಮ್ಮಕ್ಕನ ನೆನ್ಕೊಂಡ್ರೆ ಖುಷಿ ಆಗುತ್ತೆ. ಇವ್ರ ಬದುಕಿಗೂ ಅವ್ರಿಗೂ ಬದುಕು ಅಜಗಜಾಂತರ ವ್ಯತ್ಯಾಸ. ಮಕ್ಕಳಿದ್ದು ಇಲ್ದಂಗೆ ಆಯಿತು. ಆಯಮ್ಮ ಮಕ್ಕಳಿದ್ದು ಸಹ ಮನಸ್ಸಾಕಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರು. ಈ ರೀತಿ ಜೀವನದಲ್ಲಿ ಭಾಳ ವಿಶೇಷವಾಗಿ ಬಂದಂಥ ಭೈರಪ್ಪನವರ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, MS ಉಮೇಶ್ ಯಾವುದೇ ಚಿತ್ರದಲ್ಲಿ ಡಿಶ್ಯೂಮ್ ಹೊಡೆದಾಟಗಳು ಇರ್ತವೆ, ಆದರೆ ಹಾಸ್ಯ ಇದ್ದರೆ ಆ ಫಿಲಮ್ ಆಗೋದಿಲ್ಲ. ಹಾಸ್ಯ ಇದ್ದರೆ ಫಿಲಮ್ ನೆಮ್ಮದಿ ತರ್ತಕ್ಕಂಥದ್ದು, ನಮಗೆ ಮನೋರಂಜನೆ ಕೊಡ್ತಕ್ಕಂಥದ್ದು. ಆ ನಿಟ್ಟಿನ ಹಿಂದೆ ನಮ್ಮ ನರಸಿಂಹರಾಜರು ಇದ್ದರು, ನಮ್ಮ ತಿಪ್ಟೂರು ತಾಲೂಕಿನವ್ರೆ, ನಮ್ಮ ಜಿಲ್ಲೆಯವರೇ. ಅವರು ತದನಂತರ ಬಾಲಕೃಷ್ಣ ಅವ್ರು ಬಂದರು ಭಾಳ ಚೆನ್ನಾಗಿ. ಅದಾದ ನಂತರ ಸನ್ಮಾನ ಉಮೇಶ್ ಅವರು ಬಂದಿದ್ದಾರೆ. ಇವರು ಹಾಸ್ಯ ನಟ ನಿಜವಾಗಿಯೂ ಜನಮನದಲ್ಲಿ ಉಳಿದಿದೆ. ಇವತ್ತು ಅವ್ರು ನಮ್ಮನ್ನು ಅಗಲಿರ್ಬೋದು, ಏನು ಕ್ಯಾನ್ಸರ್ ತುತ್ತಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕಾರಣ ಏನು ಅಂದರೆ ಸ್ನಾನ ಮಾಡುವಾಗ ಜಾರು ಬಿದ್ದು ಅದನ್ನು ಎಲ್ಲಿ ತೋರಿಸುವಾಗ ಡಾಕ್ಟ್ರು ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಅಟ್ ದಿ ಏಜ್ ಆಫ್ 80 ಪರವಾಗಿಲ್ಲ. ಆದರೂ ಸಹ ಅವ್ರು ಕೊಟ್ಟಂಥ ಹಾಸ್ಯ ಕಲಾ ಇನ್ನು ನಮ್ಮೆಲ್ಲರ ಜಲಮಾನ ಮನಸ್ಸಿನಲ್ಲಿ ಉಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರಿಗೂ ಸಹ ಭಗವಂತ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ದೇವರ ಪ್ರಾರ್ಥನೆ ಮಾಡಿ ನಾನು ಮಾತಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಈ ಸಂತಾಪ ಸೂಚನೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮೊದಲೇ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಬಹಳ ಆತ್ಮೀಯರು ನಮ್ಮ ಸದನದ ಸದಸ್ಯರಾದಂಥ ಶ್ರೀ ಹುಲ್ಲಪ್ಪ ಯಮನಪ್ಪ ಮೇಟಿಯವರು
ನನ್ನ ಪಕ್ಕದ ಮತಕ್ಷೇತ್ರದವರು. ನನ್ನ ಮತಕ್ಷೇತ್ರಕ್ಕೆ ಭಾಳಷ್ಟು ಸಂಬಂಧ ಇರತಕ್ಕಂಥವ್ರು. ನಾನು ಚಿಕ್ಕವನಿದ್ದಾಗಿನಿಂದ ಕೂಡ ಅವ್ರನ್ನ ನೋಡಿದ್ದೇನೆ. ಅವರು ಅನೇಕ ಸಲ ನನಗೆ ಹೇಳ್ತಾ ಇದ್ದರು, ಅವರ ಜೀವನದ ಬಗ್ಗೆ ಹೇಗೆ ಬೆಳೆದು ಬಂದರು ಅಂತ ಹೇಳ್ತಾ ಇದ್ರು. ನಮ್ಮ ಗ್ರಾಮಕ್ಕೆ ಬಂದು ವಾಸ್ತವ್ಯ ಇರ್ತಿದ್ರಂತೆ ಅವರು. ಯಾಕೆ ಇರ್ತಿದ್ರು ಅಂದರೆ ಆಗ ಕುರಿ ಸಾಕಲಿಕ್ಕೆ ಬರ್ತಿದ್ರು, ಕುರಿ ಸಾಕಾಣಿಕೆ ಮಾಡ್ತಿದ್ರು. ಅಲ್ಲಿ ಜಾಲಿಯನ್ ಮೇಯಿಸ್ಲಿಕ್ಕೆ, ಅಡವಿ ಮೇಯಿಸ್ಲಿಕ್ಕೆ ಬರ್ತಿದ್ರಂತೆ. ಆವಾಗಿಂದ ಸಂಬಂಧ. ಅಷ್ಟು ಕುರಿಯನ್ನು ಕಾದವರು ಕೂಡ ಅವರು. ತದನಂತರ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಜನಬೆಂಬಲದಿಂದ ರಾಜಕಾರಣಕ್ಕೆ ಪ್ರವೇಶ ಆದರು, ಪಂಚಾಯಿತಿ ಅಧ್ಯಕ್ಷರಾದರು. ಹಾಗೆ ಮೇಲಕ್ಕೆ ಎತ್ತರ ಹೋದರು. ಅವ್ರಿಗೆ ಒಂದು ಮಾತನ್ನು ಹೇಳಬೇಕಂದ್ರೆ, ನಮ್ಮಲ್ಲಿ ಮೇಟಿ ಕಟ್ಟಿಗೆ ಅಂತ ಹೇಳ್ತೀವಿ. ಮೇಟಿ ಕಟ್ಟಿಗೆ ಅಂದರೆ ನಾವು ಮೊದಲು ಮಾಡ್ತಿದ್ದೀವಿ, ಈಗ ಯಾರೂ ಮೇಟಿ ಕಟ್ಟಿಗೆ ಇಲ್ಲ, ಹಂತಿ ಉಡ್ತಿದ್ವಿ. ಆ ಕಟ್ಟಿಗೆ ಹಾಕಿ ಎಲ್ಲ ಹಸುಗಳನ್ನು ಅದಕ್ಕೆ ಕಟ್ಟಿ ಮೆದೆ ಮೇಲೆ ಸುತ್ತ ಹಾಕ್ಸೋದು. ಆ ಕಟ್ಟಿಗೆಗೆ ನಾವು ಮೇಟಿ ಕಟ್ಟಿಗೆ ಅಂತಿದ್ರು. ಎಲ್ಲರನ್ನೂ ಒಟ್ಟಿಗೆ ಹಿಡಿತಕ್ಕಂಥ ಶಕ್ತಿ ಇರುವಂಥವ್ರು. ನಿಜವಾಗಿಯೂ ಮೇಟಿಗೆ, ಆ ಮೇಟಿ ಅನ್ನುವಂಥ ಹೆಸರೇನಿದೆಯಲ್ಲ, ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಯನ್ನು ನೋಡ್ದೇನೆ ಅವರು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದದ್ದನ್ನು ಈಗ ಎಲ್ಲರೂ ಪ್ರಶಂಸೆಯನ್ನು ಮಾಡಿದ್ದಾರೆ. ಬಹಳ ಸರಳ ಜೀವಿ. ಅವರಲ್ಲಿ ನಾನು ನೋಡಿದಂಥದ್ದಂದರೆ, ಅವರಲ್ಲಿ ಜಾತೀಯತೆ ಎನ್ನುವಂಥ ಮನೋಭಾವನೆ ಅವರನ್ನು ಇಷ್ಟೊಂದು ಮೇಲಕ್ಕೆ ಎತ್ತಿದಂಥದ್ದು ಅಂತ ನನ್ನ ಭಾವನೆ. ನನ್ನ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ ಇದ್ದಂಥ ಸಂದರ್ಭದಲ್ಲಿ ಕೂಡ, ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಟ್ಟಿಗೆ ಬಂದಿವಿ 1989ನಲ್ಲಿ. ಏನೇ ಕೆಲಸ ಬಂದರೂ ಕೂಡ ಅಥವಾ ಏನೇ ಆಗಿದ್ರು ಕೂಡ ಬಂದು ಬಹಳ ಪರಸ್ಪರ ವಿನಯತೆಯಿಂದ ಎಲ್ಲರನ್ನೂ ಕುಂದಿರಿಸ್ಕೊಂಡು ಮಾತನಾಡಿ ಕೆಲಸ ಮಾಡ್ತಕ್ಕಂಥವ್ರು. ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹೇಳಿದ್ರಲ್ಲ, ಈಗ ಸಿದ್ದರಾಮಯ್ಯನವರ ಹನುಮನಂತೆ ಇರತಕ್ಕಂಥ ನಿಷ್ಠೆ, ಶ್ರದ್ಧೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಇದ್ರದು ಮೇಟಿಯವರಾಗಿದ್ದರು ಅನ್ನುವಂಥ ಮಾತನ್ನು. ಅವರಿಗೆ ಪಕ್ಷ ಮುಖ್ಯವಾಗಿರಲಿಲ್ಲ, ಅವರಿಗೆ ಜನಬೆಂಬಲ ಬಹಳ ಮುಖ್ಯ ಆಗಿತ್ತು. ಮತ್ತು ಯಾರನ್ನ ನಂಬ್ತಿದ್ರೋ ಅವ್ರ ಜೊತೆ ಗಟ್ಟಿಯಾಗಿ ಉಳಿತಿದ್ರು. ಇದು ಅವರಲ್ಲಿ ಇರ್ತಕ್ಕಂಥ ಗುಣ. ಅವ್ರ ಮನೆಯಲ್ಲಿ ಇವತ್ತು ಕೂಡ, ಅವ್ರು ಇರುವವರೆಗೂ ಕೂಡ ದಾಸೋಹ ನಡೀತಿತ್ತು. ಅವ್ರ ಮನೆಗೆ ಯಾರೇ ಅತಿಥಿಗಳಾಗಲಿ ಅವ್ರಿಗೆ ಊಟ ಪ್ರಸಾದವನ್ನು ಮಾಡಿಸಿ, ಅವ್ರ ಕೆಲಸವನ್ನು ಮಾಡಿಸಿ, ಹಳ್ಳಿಯಲ್ಲಿ ಪ್ರತಿನಿತ್ಯ ಸುಮಾರು 100ರಿಂದ 200 ಜನ ಪ್ರಸಾದವನ್ನು ಮಾಡ್ತಿದ್ರು ಅವ್ರ ಮನೆಯಲ್ಲಿ. ಯಾರೇ ಹೋಗಲಿ, ಬಡವರು ಬರಲಿ, ಶ್ರೀಮಂತರು ಬರಲಿ, ಯಾರೇ ಬರಲಿ, ಆ ಒಂದು ಇಂಥ ಗುಣವನ್ನು ಹೊಂದಿದಂಥವ್ರು. ಸಾಮಾನ್ಯ ವ್ಯಕ್ತಿಯಾಗಿ ಎಷ್ಟೆತ್ತರಕ್ಕೆ ಬೆಳೆದರೂ ಕೂಡ ಅಷ್ಟೇ ಸಾಮಾನ್ಯವಾಗಿ ಜನರ ಜೊತೆ ಬೆರೀತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ನಿರ್ಗರ್ವಿ. ಇದನ್ನು ನಾವು ಇವತ್ತು ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಲ್ಲ. ನಾವು ನಿಜವಾಗಿ ಅವರಿಂದ ರಾಜಕಾರಣ ಏನನ್ನೋದನ್ನು ಕಲಿಬೇಕು. ನಾವೆಲ್ಲ ಏನಂದ್ರೆ ರಾಜಕಾರಣ 1 ಸಲ 2 ಸಲ MLA ಆದ ಕೂಡಲೇ ನೆಲನ ಕಾಣೋದಿಲ್ಲ, ನಮ್ಗೆ ಆಕಾಶನೇ ಕಾಣ್ತಾವೆ. ಆದರೆ ಇಷ್ಟು ಬಾರಿಗೆ MLA ಆಗಿ, ಪಾರ್ಲಿಮೆಂಟ್ ಸದಸ್ಯರಾಗಿ, ಪಾರ್ಲಿಮೆಂಟಿಗೆ ನನಗೆ ಹಿಂದಿ ಬರೋದಿಲ್ಲ, ಯಾಕೆ ಕಳಿಸ್ತೀರಿ ಅಂತ ಅವರು ವಾದವನ್ನು ಮಾಡಿದರು. ಇನ್ನು ಹಿಂದಿ ಬರುತ್ತೋ ಬಿಡುತ್ತೋ ಅನ್ನೋದು ಮುಖ್ಯ ಅಲ್ಲಪ್ಪ, ಒಳ್ಳೆ ಜನರು ಪಾರ್ಲಿಮೆಂಟ್ನಲ್ಲಿ ಇರಬೇಕು, ನೀ ಆರಿಸಿ ಬರ್ತೀವಿ ಅಂತ ಹೇಳಿ ದೇವೇಗೌಡರು ಸಿದ್ದರಾಮಯ್ಯನವರು ಒತ್ತಾಯದ ಮೇಲೆ ಅವರು ಕಾಂಟೆಸ್ಟ್ ಮಾಡಿದರು ಮತ್ತು ಆರಿಸಿ ಬಂದರು. ಆ ಕ್ಷೇತ್ರದ ಪ್ರಥಮ ಬಾರಿಗೆ ಆರಿಸಿ ಬಂದರು. ಇವು ಎಲ್ಲ ಇತಿಹಾಸ. ಅದನ್ನು ನಾವು ಕಲಿಬೇಕಾಗಿದ್ದು ತುಂಬ ಇದೆ ಅನ್ನುವಂಥದ್ದು. DCC ಬ್ಯಾಂಕ್ ಆಗಿ, APMCL ಆಗಿ, ಮತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನಗೆ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಕೆಲವು ಜನರು ಇದ್ದೇ ಇರ್ತಾರೆ. ಅವರೆಲ್ಲರನ್ನೂ ಕರೆದು, ನೀವು ನನ್ನನ್ನು ಹೇಳಬೇಕು ಅಧ್ಯಕ್ಷರೇ, ನಾನು ಭಾಳ ಚಿಕ್ಕವ, ನನ್ನ ಹೆಸರುಗೊಂಡು ಜೀವನದಲ್ಲಿ ಕರೀಲಿಲ್ಲ. ಅವರು ನನ್ನ ಹೆಸರುಗೊಂಡು ಅಪ್ಪಾಜಿ ಅಂತ ಕರೀಲಿಲ್ಲ, ನಾಡಗೌಡ ಅಂತ ಕರೀಲಿಲ್ಲ. ಅಷ್ಟು ಗೌರವದಿಂದ ನನ್ನನ್ನು ಸಂವಾದ ಮಾಡ್ತಿದ್ರು. ನನ್ನ ಜೊತೆಗೆ ಹೋಗಬೇಕು, ಅವ್ರ ಜೊತೆಗೆ ಇರಬೇಕು. ಅಂದರೆ ರಾಜಕಾರಣ ಒಂದು ವ್ಯಕ್ತಿಗತವಾಗಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಡ್ತಾಯಿದ್ರು. ಆ ಗುಣಗಳಿಂದನೇ ಇವತ್ತು ನಾವು ಮೇಟಿಯವ್ರನ್ನ ಕಳ್ಕೊಂಡಿದ್ದಕ್ಕೆ ವಿಶೇಷವಾಗಿ ನನಗನ್ಕಿ ವೈಯಕ್ತಿಕವಾದಂಥ ಹಾನಿಯಾಗಿದೆ ಅಂದರೆ ತಪ್ಪಾಗಲಿಕ್ಕೆಲ್ಲ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು
ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ವ್ಯಕ್ತಿ ಕಳ್ಕೊಂಡಂಥದ್ದು ರಾಜಕೀಯ ವ್ಯವಸ್ಥೆ ಕೂಡ ಬಡವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಆರ್ ವಿ ದೇವರಾಜ್ ಅವರು ನಾವು ಒಟ್ಟಿಗೆ ಶಾಸಕರಾದಂಥದ್ದು 1989ರಲ್ಲಿ. ನನಗಿಂತ ಒಂದು 3 ತಿಂಗಳ ಸಣ್ಣವನು. ಆದರೆ ಅವನಲ್ಲಿ ಇರ್ತಕ್ಕಂಥ ಸಂಘಟನೆ ಶಕ್ತಿ ಮತ್ತು ಆ ದಿಟ್ಟತನ, ಅವನು ಬೆಂಗಳೂರಿನಲ್ಲೇ ಏನಪ್ಪ ಅಂದರೆ ಗುರುತಿಸ್ಕೊಳ್ತಕ್ಕಂಥ ಒಬ್ಬ ನಾಯಕ ಆಗಿದ್ದ. ರಮೇಶ್ ಇವರು ಕೆಲವರಿದ್ದರು ಇವರು ಇಲ್ಲದೇ ಬೆಂಗಳೂರೇ ಇಲ್ಲನಪ್ಪ ಅನ್ನುವಂಥ ಒಂದು ವಾತಾವರಣ ಇತ್ತು. SM ಕೃಷ್ಣ ಅವರ ಅಪಟ ಶಿಷ್ಯ. ತಮಗೂ ಗೊತ್ತಿದೆ ಮೊಯ್ಲಿಯವ್ರ ಮಧ್ಯೆ ಮತ್ತು ನಮ್ಮ ಮಧ್ಯೆ ವ್ಯತ್ಯಾಸಗಳು ಬಂದಾಗ, SM ಕೃಷ್ಣ ಅವ್ರ ಮಧ್ಯೆ ವ್ಯತ್ಯಾಸ ಬಂದಾಗ CLPಯಲ್ಲಿ ಏನಾಯಿತು, CLPಯಲ್ಲಿ ತಾವು ಹೇಳ್ತೇನೆ, ಯಾಕಂದರೆ ಸಂತಾಪ ಸೂಚನೆ ಆಗಿದ್ರು ಇದನ್ನು ಹೇಳಬೇಕು. CLPಯಲ್ಲಿ ಪಾಕೆಟ್ನಲ್ಲಿ ಮೊಯ್ಲಿ ಸಾಹೇಬ್ರ ಹೆಸರು ಬಂದಂಥ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಆಯಿತು. ದೇವರಾಜ್ ಅವರು ಅದನ್ನು ಮೊದಲೇ ಯಾರಾದರೂ ತಿರಸ್ಕಾರ ಮಾಡಿದಂಥದ್ದಿದ್ರೆ ಅದು ದೇವರಾಜ್ ತಿರಸ್ಕಾರ ಮಾಡಿದ. ಅದನ್ನು ಎದ್ದು ನಿಂತು ಗಲಾಟೆ ಮಾಡಿ ವಾಕೌಟ್ ಮಾಡಿದ. ಇದನ್ನು ನಾವು ನೆನಪಿಸ್ಬೇಕಾದ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ನಂಬಿಕೆ ಆ ದೇವರಾಜನ ನಿಜವಾಗ್ಲೂ ಎತ್ತರ ಮಟ್ಟಕ್ಕೆ ತಂದು ಅವನಿಗೆ ಕುಂದಿರಿಸಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವರ ಜೊತೆಯಾಗಿ ಶರಣಪ್ಪಗೌಡ ಪಾಟೀಲರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಭಾಳ ಹಿರಿಕರು ಮತ್ತು ಭಾಳ ಮುತ್ಸದ್ದಿ, ಭಾಳ ಸೌಮ್ಯ ವ್ಯಕ್ತಿಗಳು ಅವರು ಕೂಡ. ಇಂಥ ಅನೇಕ ಒಳ್ಳೆಯ ವ್ಯಕ್ತಿಗಳನ್ನು ಇವತ್ತು ಕಳ್ಕೊಂಡು ನಾವು ಬಡವಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ, ಕೊನೆಗೆ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ನಿನ್ನೆ ವೃಕ್ಷೋತ್ಥಾನ ಅಂತ ಹೇಳಿ ಸರ್ಕಾರದ ಒಂದು ಕಾರ್ಯಕ್ರಮ ನಮ್ಮ ಬಿಜಾಪುರದಲ್ಲಿ ಸುಮಾರು 40,000-50,000 ಜನ ಅದನ್ನು ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ. ಅದನ್ನು ನೋಡಿದಾಗ ನನಗನ್ನಿಸ್ತು, ಸಾಲುಮರದ ತಿಮ್ಮಕ್ಕನ ಹೆಸರು ಮೇಲೇ ಇತ್ತು ಮಾಡಿದಂಥದ್ದು. ಈಗ ಹೇಳಿದರು ಎಲ್ಲರೂ ಕೂಡ ನೀವು ಸಾಲುಮರದ ತಿಮ್ಮಕ್ಕನ ಹೆಸರು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು. ನಮ್ಮಲ್ಲಿಯೂ ಮಾಡಿದ್ದೀವಿ, ಸಾಲುಮರದ ತಿಮ್ಮಕ್ಕನ ಹೆಸರಿನ ಮೇಲೆ ಮಾಡಿದ್ದೇವೆ. ಸಾಲುಮರದ ತಿಮ್ಮಕ್ಕ ಒಂದು ಪ್ರೇರಣೆ ಇಡೀ ಜಗತ್ತಿನ ಕಣ್ಣು ತೆರೆಸ್ತಕ್ಕಂಥಕ್ಕೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ. ಏನೂ ಕಲಿದೇ ಇರತಕ್ಕಂಥ ಒಬ್ಬನ ಹೆಣ್ಮಗಳು ಪರಿಸರದ ಬಗ್ಗೆ ಇಷ್ಟೊಂದು ಪ್ರೇಮ ಇಟ್ಕೊಂಡು ಕೆಲಸ ಮಾಡಿದಂಥಕ್ಕೆ ಅಂತಂದರೆ ನಿಜಕ್ಕೂ ಕೂಡ ನಾವೆಲ್ಲರೂ ತಲೆ ಬಾಗಿಸಬೇಕಾದಂಥ ಪ್ರಸಂಗಗಳು ಇವತ್ತಿದೆ ಅನ್ನುವಂಥ ಮಾತನ್ನು ನಾವು ನೆನೆಸ್ಬೇಕು. ಅಷ್ಟೊಂದು ಎತ್ತರದ ಮಟ್ಟಕ್ಕೆ ಕೆಲಸವನ್ನು ಮಾಡಿ ತನ್ನ ಮಕ್ಕಳಂತೆ ಇವತ್ತು ಸಸ್ಯಗಳನ್ನೆಲ್ಲನೂ ಅದನ್ನು ಪೋಷಣೆ ಮಾಡಿ ಇವತ್ತು ಜಗತ್ತಿಗೆ ಒಂದು ಮಾದರಿಯಾದಂಥ ತಾಯಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಹಿರಿಕರ ಬಗ್ಗೆ SR ಭೈರಪ್ಪ ಅವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅವರು ಭಾಳ ಎತ್ತರದ ವ್ಯಕ್ತಿ. ಅವರನ್ನು ಹಲವಾರು ಸಂದರ್ಭದಲ್ಲಿ ಭೇಟಿಯಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರು ನಮ್ಮ ಜೊತೆ ಇಲ್ಲ. ಅದೇ ರೀತಿಯಾಗಿ ಉಮೇಶ್ ಅವರು ಕೂಡ ಬಹಳ ಹಾಸ್ಯ ನಟವಾದಂಥ ಉಮೇಶ್ ಅವರು ಚಿತ್ರಗಳನ್ನು ನಾನು ನೋಡಿದ್ದೇನೆ, ಭಾಳಷ್ಟು ಚಿತ್ರಗಳನ್ನು ನೋಡಿದ್ದೇನೆ. ಒಂದು ಮಾತನ್ನು ಮುಖ್ಯಮಂತ್ರಿಯವರಿಗೆ ಮತ್ತು ಸದನದಿಂದ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾರು ಈ ಹಾಸ್ಯ ನಟ ಮತ್ತೊಂದು ಈ ಪಾತ್ರಗಳನ್ನು ವಹಿಸಿ ತಮ್ಮ ಜೀವನವನ್ನು ರಂಗಭೂಮಿಗೆ ಒಂದು ಮೆರಗನ್ನು ತಂದಿರ್ತಾರೋ ಅಥವಾ ಅವರು ಮರೆಮಾಚಿ ಹೋಗ್ಬಿಡ್ತಾರೆ. ಒಂದು. ಎರಡನೇದು, ಅವ್ರ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಆಗಿರುತ್ತೆ. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ಅವರ ಕುಟುಂಬಕ್ಕೆ ನೆರವಾಗುವಂಥ ರೀತಿಯಲ್ಲಿ ಸರ್ಕಾರಗಳು ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಹಾಕೋಬೇಕು. ಇಂಥ ನಟಗಳು ಇವತ್ತೆಲ್ಲ ಫೇಡ್ ಆಗಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬ ಕೂಡ ಇವತ್ತು ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ. ಅದಕ್ಕೂ ಕೂಡ ತಾವು ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ, ಎಲ್ಲರಿಗೂ ಆತ್ಮಕ್ಕೆ ಶಾಂತಿ, ಚಿರಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಏನಪ್ಪ ಅಂದ್ರೆ ಅವ್ರನ್ನ ಬರೆಸುವಂಥ ಶಕ್ತಿ ಸಿಗಲಿ ಅಂತ ಹಾರಿಸಿ ನನ್ನ ವಂದನೆಗಳು. ನಮಸ್ಕಾರ. ಬಾಲಕೃಷ್ಣ ಅವರೇ, ನೆಕ್ಸ್ಟ್ ಸುರೇಶ್. ವೇಟ್ ಫಾಸ್ಟ್ ಮುಗಿಸ್ಬೇಕು. ಈಗೆಲ್ಲ ಹಿರಿಯರು ಮಾತಾಡಿದ್ದಾರೆ, ಭಾಳಷ್ಟು ಮಾತಾಡಿದ್ದಾರೆ. ಮತ್ತೆ ಸಂಸ್ಕೃತವಾಗಿರಲಿ. ಮೈಕ್ ಆನ್ ಮಾಡಿ. ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅನೇಕ ಜನ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನೀವು ಹೇಳ್ದಂಗೆ ಸ್ವಲ್ಪ ಶ್ರೀ ಮೇಟಿಯವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಪಂಚಾಯಿತಿಯಿಂದ ಲೋಕಸಭೆವರೆಗೂ ಕೂಡ ಹೋಗ್ಬೋದು ಅಂತಕ್ಕಂಥದ್ದನ್ನು ತಮ್ಮ ಸರಳ ವ್ಯಕ್ತಿತ್ವದ ಮೂಲಕ ತೋರಿಸ್ಕೊಟ್ಟಂಥ ವ್ಯಕ್ತಿ. ನಾವು ಅನೇಕ ಕಮಿಟಿಗಳಿಗೆ ನಾವಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. ಭಾಳ ಗೌರವವಾಗಿ ಚಿಕ್ಕ ವಯಸ್ಸಿನವ್ರನ್ನು ಕೂಡ ಭಾಳ ಗೌರವಯುತವಾಗಿ ಮಾತಾಡಿಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಸನ್ಮಾನ್ಯ ಮೇಟಿಯವರು ಅವರು ಶಾಸಕರಾಗಿದ್ದಾಗಲೇ ನಿಧನ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದುಃಖ ಬರ್ತಕ್ಕಂಥ ಸಂಗತಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷರೇ, ದೇವರಾಜ್ ಅವರು, ಆರ್ ವಿ ದೇವರಾಜ್ ಅವರು ಬೆಂಗಳೂರಿನಲ್ಲಿ ಅವ್ರದ್ದೇ ಆದಂಥ ರಾಜಕೀಯದಲ್ಲಿ ಛಾಪು ಮೂಡಿಸಿದಂಥವ್ರು. ಕಾರ್ಪೊರೇಷನಿಂದ ಹಿಡಿದು ಶಾಸಕರಾಗಿ ಅವರು 94ರ ಚುನಾವಣೆಯಲ್ಲಿ 2004ರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರವನ್ನು ಮುಖ್ಯಮಂತ್ರಿಗಳಿಗೆ, ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಟುಕೊಟ್ರು. ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ. ಆವಾಗ ಸಮ್ಮಿಶ್ರ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಉಪಚುನಾವಣೆ ನಡೀತು ಅಧ್ಯಕ್ಷ, ಚಾಮರಾಜಪೇಟೆಯಲ್ಲಿ. ಅಲ್ಲಿ ಪುನಃ ಅವರು ಸ್ಪರ್ಧೆ ಮಾಡಿದ್ರು. ಆವಾಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಜನತಾದಳದ JDSನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು.